ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆಫ್ ಏಮ್ IAS ಕನ್ನಡ. ಸೊ ನೀವು ರಿಕ್ವೆಸ್ಟ್ ಮಾಡಿದ್ರಲ್ಲಿ ದಿ ಮೋಸ್ಟ್ ರಿಕ್ವೆಸ್ಟೆಡ್ ಥಿಂಗ್ ಇಸ್ ದ ಬುಕ್ ಲಿಸ್ಟ್ ಫಾರ್ UPSC. ಬುಕ್ ಲಿಸ್ಟ್ನ ಹೇಗೆ ಕವರ್ ಮಾಡಬೇಕು, ಕರೆಂಟ್ ಅಫೇರ್ಸ್ನ ಹೇಗೆ ಕವರ್ ಮಾಡಬೇಕು ಅಂತ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ನಿಮಗೆ UPSC ನಾಟ್ KPSC UPSC ಬುಕ್ ಲಿಸ್ಟ್ನ ಪ್ರೊವೈಡ್ ಮಾಡ್ತೇನೆ. ನಾನು ಯಾವ ರಿಸೋರ್ಸಸ್ನ ಯೂಸ್ ಮಾಡ್ತಾ ಇದ್ದೇನೆ ಅಂತ ಒಂದು ಓವರ್ವ್ಯೂ ಕೊಡ್ತೇನೆ. ಇವಾಗಲೇ ಹೇಳ್ತಾ ಇದ್ದಾನೆ, ದಿಸ್ ಬುಕ್ಸ್ ದಟ್ ಐ ಆಮ್ ಗೋನಾ ಟೆಲ್, ಇದು ನನ್ನ ಪ್ರಿಫರೆನ್ಸ್ ಅಲ್ಲಿ ನಾನು ಪಿಕ್ ಮಾಡಿರುವಂಥ ಬುಕ್ಸ್. ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಸ್ ಆಗಿರ್ಬೋದು, ಬೇರೆ ಬೇರೆ ಆಸ್ಪಿರೆಂಟ್ಸ್ ಆಗಿರ್ಬೋದು, ಅವ್ರು ತಮ್ಗೆ ಇಷ್ಟ ಆದಂಥ ಬುಕ್ಸ್ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ನೀವು ಒಂದೇ ಸಲ ಬುಕ್ನ ಬೈ ಮಾಡೋದಕ್ಕಿಂತ ನಾನು ಹೇಳಿರುವಂಥ ಬುಕ್ನ ಒಂದ್ಸಲ ರೆಫರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹತ್ರ ಇದ್ರೆ ಅಥವಾ ಲೈಬ್ರರಿ ಇದ್ರೆ ಒಂದ್ಸಲ ಹೋಗಿ ನೋಡಿ, ಲೈಬ್ರರಿ ಅಥವಾ ಫ್ರೆಂಡ್ಸ್ ಹತ್ರ. ಅದು ನಿಮಗೆ ಇಷ್ಟ ಆದರೆ ಬೈ ದೆಮ್, ಆಯ್ತಾ? ಜಸ್ಟ್ ಬಿಕಾಸ್ ಐ ಟೆಲ್, ಡೋಂಟ್ ಬೈ ದೆಮ್. ಓಕೆ, ಸೊ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಲೆಜಿಟಿಮೇಟ್ ರಿಸೋರ್ಸ್, ಫಸ್ಟ್ ನಾನು ಸ್ಟ್ಯಾಟಿಕ್ ಕವರ್ ಮಾಡ್ತೇನೆ, ಆಮೇಲೆ ಕರೆಂಟ್ ಅಫೇರ್ಸ್ಗೆ ಬರ್ತಾನೆ. ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಲೆಜಿಟಿಮೇಟ್ ರಿಸೋರ್ಸ್ ಟು ಪ್ರಿಪೇರ್ ಫಾರ್ UPSC ಇಸ್ NCERT ಟೆಕ್ಸ್ಟ್ ಬುಕ್ಸ್. ಅದನ್ನ ನೀವು ಬದಲಾಯಿಸೋಕ್ಕಾಗಲ್ಲ. NCERT ಬಂದ್ಬಿಟ್ಟು ಫೌಂಡೇಶನ್ ಆಗುತ್ತೆ UPSCದು, ಬಿಕಾಸ್ ಇಟ್ಸ್ ದ ಗೌರ್ಮೆಂಟ್ ಪಬ್ಲಿಷ್ಡ್ ಟೆಕ್ಸ್ಟ್ ಬುಕ್ಸ್ ಫಾರ್ ಸ್ಕೂಲ್ಸ್ ಅಲ್ವಾ. ಸೊ ಅಲ್ಲಿ ಮಿಸ್ ಹೊಡೆಯೋಕ್ಕಾಗಲ್ಲ. ಸೊ ನೀವು ಸ್ಟ್ಯಾಂಡರ್ಡ್ ಬುಕ್ಸ್ನ ಪ್ರಿಫರ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಒಂದ್ಸಲ NCERTನ ಪ್ರಿಫರ್ ಮಾಡಬೇಕು. ಆ್ಯಂಡ್ NCERTಸ್ಗೆ ವೆನ್ ಯು ಕಮ್ ಟು NCERTs, ಈ ಬುಕ್ಸ್ ನಿಮಗೆ ಆಟೋಮೆಟಿಕ್ ಆಗಿ ಅಮೆಝಾನಲ್ಲೂ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ. ಇಫ್ ಇನ್ ಕೇಸ್ ನೀವು ದುಡ್ಡು ಖರ್ಚು ಮಾಡಬಾರ್ದಂತ ಇದ್ರೆ, ಅಥವಾ ಯು ಆರ್ ಕಂಫರ್ಟೇಬಲ್, ಫೋನಲ್ಲಿ ಓದಕ್ಕೆ ನಾನು ರೆಡಿ ಇದ್ದೇನೆ, ನಾನು ಜಸ್ಟ್ ಓದಕ್ಕೆ ನಾನು ರೆಡಿ ಇದ್ದೇನೆ ಅಂತ ಅನ್ಕೊಂಡ್ರೆ, ಅಫಿಷಿಯಲ್ ಆಗಿ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ತೋರಿಸ್ಬಿಡ್ತೇನೆ. NCERT.nic.in ಅಂತ ನಮ್ದು ಗವರ್ನಮೆಂಟ್ ವೆಬ್ಸೈಟ್ ಇದೆ. ನೀವು ಇಲ್ಲಿ ಹೋದ್ರೆ ಪ್ರತಿಯೊಂದು NCERT ವರ್ಷನ್ ಬುಕ್ಸ್ನ ಡೌನ್ಲೋಡ್ ಮಾಡ್ಬೋದು. ಜಸ್ಟ್ ಇಲ್ಲಿ ಬರಬೇಕು, ಸೆಲೆಕ್ಟ್ ಕ್ಲಾಸ್ ಆಪ್ಷನ್ ಇರುತ್ತೆ. ಕ್ಲಾಸ್ 11th ಅಂತ ಅನ್ಕೊಳ್ಳೋಣ, 1 ಸೆಕೆಂಡ್ ತೋರ್ಸಕ್ಕೆ. ಕ್ಲಾಸ್ 11th ಸಬ್ಜೆಕ್ಟ್ ತೋರಿಸುತ್ತೆ, ಆಲ್ ಸಬ್ಜೆಕ್ಟ್ಸ್ ಬರುತ್ತೆ. ನಾನು ಈಗ ಪೊಲಿಟಿಕಲ್ ಸೈನ್ಸ್ ಸೆಲೆಕ್ಟ್ ಮಾಡ್ತೇನೆ, ಹಿಸ್ಟ್ರಿ ಬರ್ತಿದೆ. ಓಕೆ, ಪೊಲಿಟಿಕಲ್ ಸೈನ್ಸ್ ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ಸೆಲೆಕ್ಟ್ ಬುಕ್ ಬರುತ್ತೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್ ಗೋ ಕೊಟ್ರೆ ನಿಮಗೆ ಬುಕ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ವಿಲ್ ಗೆಟ್ ಕಂಪ್ಲೀಟ್ ಬುಕ್, ಫುಲ್ ಬುಕ್ ಬರುತ್ತೆ. ಈ ಸೈಡ್ ಚಾಪ್ಟರ್ ವೈಸು ನೋಡ್ಬೋದು, ಫುಲ್ ಬುಕ್ ನೋಡ್ಬೋದು. ಇಫ್ ಇನ್ ಕೇಸ್ ನೀವು ಇಲ್ಲಿ ಡೌನ್ಲೋಡ್ ಕಂಪ್ಲೀಟ್ ಬುಕ್ ಹೊಡೆದ್ರೆ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ಜಿಪ್ ಫಾರ್ಮೇಟ್ ಅಲ್ಲಿ ಡೌನ್ಲೋಡ್ ಆಗುತ್ತೆ ಈ ಬುಕ್. ಹೆಂಗಿದ್ರು ಪಾರ್ಟ್ ಇಲ್ಲಿ ಡೌನ್ಲೋಡ್ ಮಾಡಿ ವಿನ್ರರ್ ಅಲ್ಲಿ ನೀವು ಆರಾಮಾಗಿ ಆಕ್ಸೆಸ್ ಮಾಡ್ಕೋಬಹುದು. ಇದು ಒನ್ ಸೋರ್ಸ್ ಡೌನ್ಲೋಡ್ ಮಾಡೋಕ್ಕೆ NCERTsನ. ಇಲ್ಲ ಅಂದ್ರೆ ಬೈ ಮಾಡ್ಕೋಬಹುದು, ಅದು ನಿಮ್ಮ ಪ್ರಿಫರೆನ್ಸ್, ಇದ್ರಲ್ಲಿ ನಾನು ಹೇಳೋಕ್ಕಾಗಲ್ಲ. ಆ್ಯಂಡ್ ಎಸ್, NCERT ಬಂದ್ಬಿಟ್ಟು ತುಂಬ ಮುಖ್ಯ ಆಗುತ್ತೆ ಈ ಪ್ರಿಪ್ರೇಷನ್ ಅಲ್ಲಿ. ಬಿಕಾಸ್ 10th ಆದಮೇಲೆ ನಮ್ಮಲ್ಲಿ ಮೆಜಾರಿಟಿ ಆಫ್ ದ ಆಸ್ಪಿರೆಂಟ್ಸ್ ಏನು ಬರ್ತಾರೆ, ಸೈನ್ಸ್ ಬ್ಯಾಕ್ಗ್ರೌಂಡ್ ಇಂದ ಬರ್ತಾರೆ. ನಮಗೆ ಹಿಸ್ಟ್ರಿ ಆಗಿರಲಿ, ಜಿಯೋಗ್ರಫಿ ಆಗಿರಲಿ, ನಮ್ಗೆ ಇದ್ರಲ್ಲಿ ಕಾಂಟ್ಯಾಕ್ಟ್ ಇರಲ್ಲ, ತಪ್ಪೋಗಿರುತ್ತೆ. ಆ್ಯಂಡ್ ಇನ್ ಕೇಸ್ ಆರ್ಟ್ಸ್ ಬ್ಯಾಕ್ಗ್ರೌಂಡರ್ ಆಗಿದ್ರೆ ಅವರಿಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರಲಿ, ಜಿಯೋಗ್ರಫಿದ್ ಕೆಲವೊಂದು ಆಸ್ಪೆಕ್ಟ್ ಆಗಿರಲಿ ಕನೆಕ್ಟ್ ಆಗಲ್ಲ. ಎಕನಾಮಿಕ್ಸ್ ಬಂದ್ಬಿಟ್ಟು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಅಂತ ಅನ್ಕೊಳ್ತೇವೆ, ಎಕನಾಮಿಕ್ಸ್ ನಮ್ಮಿಬ್ಬರಿಗೂ ಬರಲ್ಲ ಅಲ್ವಾ. ಸೊ ಟು ಹ್ಯಾವ್ ಅ ವೆರಿ ಬೇಸಿಕ್ ಫೌಂಡೇಶನ್, NCERT ಇಸ್ ದ ಪ್ರೈಮ್. ಇದರಲ್ಲಿ ಏನು ಮಾಡೋಕ್ಕಾಗಲ್ಲ. NCERT ಬಂದ್ಬಿಟ್ಟು ಡಿಪೆಂಡ್ಸ್. ಕೆಲವರು NCERT 11th ಮತ್ತು 12th ಸ್ಟ್ಯಾಂಡರ್ಡ್ ಓದಿ ಅಂತ ಹೇಳ್ತಾರೆ. ಕೆಲವರು NCERTನ 5th 6th ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಅದು ಟೋಟಲಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್, ನಿಮ್ಮ ಟ್ಯಾಲೆಂಟ್ಗೆ ಹೇಗೆ ಅನ್ಸುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ನನಗೆ ಜಿಯೋಗ್ರಫಿ ತುಂಬ ಕಷ್ಟ ಆಯಿತು ಇನಿಷಿಯಲ್ ಡೇಸಲ್ಲಿ, ಡೈರೆಕ್ಟ್ 11th and 12th ಸ್ಟಾರ್ಟ್ ಮಾಡಿದಾಗ. ಸೊ ನಾನೇನು ಮಾಡಿದೆ, ಐ ಸ್ಟಾರ್ಟೆಡ್ ಫ್ರಮ್ 6th ಸ್ಟ್ಯಾಂಡರ್ಡ್ NCERT, 6th 7th 8th 9th 10th 11 by 11 ಲೆವೆಲ್ ಬೈ ಲೆವೆಲ್ ಹೋಗಿದ್ದೇನೆ. ಇಟ್ ಡಿಪೆಂಡ್ಸ್ ಆನ್ ಯು, ಆಯ್ತಾ? ಸೊ ಬಿಫೋರ್ ಸ್ಟಾರ್ಟಿಂಗ್ ಇದರಲ್ಲಿ ಯಾವ ಬುಕ್ನ ಮುಟ್ಟೋಕ್ಕಿಂತ ಮುಂಚೆ NCERTನ ಒಂದ್ಸಲ ರನ್ ಥ್ರೂ ಮಾಡಿ. ನೀವು ಯಾವುದಾದ್ರೂ ಒಂದು ಟಾಪಿಕ್ನ ಇವತ್ತು ಓದಬೇಕಂತ ಇದ್ರೆ ಫಸ್ಟ್ ಆ ಚಾಪ್ಟರ್ನ NCERTಯಲ್ಲಿ ಓದಿ ಫೌಂಡೇಶನ್ ತಗೊಳ್ಳಿ, ಅದಾದಮೇಲೆ ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ರೆಫರ್ ಮಾಡಿ, ಆಯ್ತಾ? ಸೊ ದಿಸ್ ಈಸ್ ಅಬೌಟ್ NCERTs ಬಂದ್ಬಿಟ್ಟು ಅಮೆಝಾನಲ್ಲಾದರೂ ತಗೊಳ್ಳಿ, ಇಲ್ಲ ಅಂದರೆ ನಾನು ಹೇಳಿದ್ದೆ NCERT ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಸಬ್ಜೆಕ್ಟ್ ವೈಸ್ ಬರೋದಾದರೆ, ಸಬ್ಜೆಕ್ಟ್ ವೈಸ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೈ ಫೇವ್ರೇಟ್ ಸಬ್ಜೆಕ್ಟ್ ಈಸ್ ಹಿಸ್ಟ್ರಿ ನನ್ನ ಫೇವ್ರೇಟ್ ಸಬ್ಜೆಕ್ಟ್ಸ್. ಸೊ ನಾನು ಹಿಸ್ಟ್ರಿಗೆ ಪ್ರಿಫರ್ ಮಾಡುವಂಥ ಬುಕ್ ಸೋರ್ಸ್ ಏನಿದೆ, ಏನ್ಷಿಯಂಟ್ ಆ್ಯಂಡ್ ಮೆಡೈವಲ್ ಹಿಸ್ಟ್ರಿಗೆ ತಮಿಳ್ನಾಡು NCERT ಬುಕ್ಸ್ನ ಪ್ರಿಫರ್ ಮಾಡ್ತಾನೆ. ತಮಿಳ್ನಾಡು NCERT ಅವರು ಜೆರಾಕ್ಸ್ ತೆಗೆದು ಕೊಟ್ಟವ್ರೆ, ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ತಮಿಳ್ನಾಡು NCERT ಬುಕ್ ಪಬ್ಲಿಕೇಶನ್, ಇದು ಪೈರೇಟೆಡ್ ಕಾಪಿ ಅಂತ ಅನ್ಕೊಳ್ಳಿ. ಇದರಲ್ಲಿ ಏನ್ಷಿಯಂಟ್ ಆ್ಯಂಡ್ ಮೆಡಿವಲ್ನ ಪ್ರಿಫರ್ ಮಾಡ್ತಾ ಇದ್ದಾನೆ. ಫುಲ್ ಕ್ರಕ್ಸಲ್ಲಿದೆ, ನಿಮ್ಗೆ ಅಟ್ಲೀಸ್ಟ್ 85 to 90% ನಿಮ್ಗೆ ಏನು ಬೇಕೋ ಅದು ಇದರಲ್ಲೇ ಬರುತ್ತೆ, ಆಯ್ತಾ? ಫುಲ್ ಡೀಪ್ ಆಗಿದೆ. ಇಟ್ಸ್ ಅ ವೆರಿ ಗುಡ್ ಫೌಂಡೇಶನ್ ಬುಕ್, ತಮಿಳ್ನಾಡು NCERT ಫಾರ್ ಹಿಸ್ಟ್ರಿ, ಏನ್ಷಿಯಂಟ್ ಆ್ಯಂಡ್ ಮೆಡೈವಲ್. ಅದರ ಜೊತೆಗೆ ಮಾಡರ್ನ್ ಹಿಸ್ಟ್ರಿ ಕೂಡ ಬರುತ್ತೆ. ಇದು ಕೂಡ ಚೆನ್ನಾಗಿದೆ, ನಾನು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಇಟ್ಸ್ ವೆರಿ ಗುಡ್. ಬಟ್ ಇನ್ ಕೇಸ್ ನೀವು ಮಾಡರ್ನ್ ಹಿಸ್ಟ್ರಿನ, ಬಟ್ UPSC ಆಸ್ಪಿರೆಂಟ್ಸ್ ಆಗಿ ನಾವು ಮಾಡರ್ನ್ ಹಿಸ್ಟ್ರಿನ ತುಂಬ ಜಾಸ್ತಿ ಸ್ಟ್ರೆಸ್ ಹೊಡಿಬೇಕಾಗತ್ತೆ. ಯಾಕಂದರೆ ಪ್ರಿಲಿಮ್ಸಲ್ಲಿ 1840s 1858 ನಮ್ಮ ಕ್ರೌನ್ಸ್ ರೂಲ್ ಸ್ಟಾರ್ಟ್ ಆಗುತ್ತಲ್ವಾ, ಈಸ್ಟ್ ಇಂಡಿಯಾ ಕಂಪ್ನಿ ರೂಲ್ ಎಂಡ್ ಆಗಿ ಕ್ರೌನ್ಸ್ ರೂಲ್ 1858 to 1947 ಏನಿದೆ, ಇದರಲ್ಲಿ ಆಲ್ಮೋಸ್ಟ್ ಹಿಸ್ಟ್ರಿದು 70 to 75 ಕ್ವಶನ್ಸ್ ಬರುತ್ತೆ ಮಾಡರ್ನ್ ಹಿಸ್ಟ್ರಿದು ಆ ಪರ್ಟಿಕ್ಯುಲರ್ ಟಾಪಿಕಲ್ಲಿ. ಅದಕ್ಕೆ ನಾನೊಂದು ವಿಡಿಯೋ ಹಾಕಿದ್ದೇನೆ, 6 hours ಲಾಂಗ್ ವಿಡಿಯೋ ಏನಿದೆ ನಂದು, ಇಟ್ ಈಸ್ ಬೇಸ್ಡ್ ಆನ್ ಬಿಪಿನ್ ಚಂದ್ರ.
ಇನ್ ಕೇಸ್ ನೀವು ಆ ವಿಡಿಯೋನ ನೋಡಿದ್ರೆ ನಾನು ನಿಮಗೆ ರೆಫರ್ ಮಾಡುವಂಥ ಬುಕ್ ಇದು, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಬೈ ಬಿಪಿನ್ ಚಂದ್ರ. ಫುಲ್ ಕ್ರಕ್ಸ್ ಆಗಿದೆ, ಸ್ಟೋರಿ ಫಾರ್ಮಲ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ತುಂಬ ಜನ ಸ್ಪೆಕ್ಟ್ರಮ್ನ ಕೂಡ ನಿಮಗೆ ರೆಫರ್ ಮಾಡ್ತಾರೆ. ಸ್ಪೆಕ್ಟ್ರಮ್ನ ಬೈ ಮಾಡೋಕ್ಕಿಂತ ಮುಂಚೆ ಇನ್ನು ನೀವು ಬುಕ್ಸ್ ತಗೊಂಡಿಲ್ಲ ಅಂದರೆ ಎರಡೂ ಬುಕ್ನ ಒಂದ್ಸಲ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೊಳ್ಳಿ. ಯಾಕಂದರೆ ನನಗೆ ಸ್ಪೆಕ್ಟ್ರಮ್ ತುಂಬ ಫ್ಯಾಕ್ಚುವಲ್ ಅಂತ ಅನಿಸ್ತು, ಬರೀ ಫ್ಯಾಕ್ಟ್ ಆಗಿದೆ, ಪಾಯಿಂಟ್ ವೈಸ್ ಕೊಟ್ಟಿದ್ದಾರೆ, ನಂಗೆ ಅಷ್ಟು ಪ್ಲೀಸ್ ಮಾಡಲಿಲ್ಲ. ಬಟ್ ಬಿಪಿನ್ ಚಂದ್ರ ಒಳ್ಳೆ ಸ್ಟೋರಿ ಫಾರ್ಮ್ಯಾಟಲ್ಲಿ ಕೊಟ್ಟಿದ್ದಾರೆ, ನಂಗೆ ಇದು ಇಷ್ಟ. ಐ ಪ್ರಿಫರ್ ದಿಸ್ ಒನ್. ಆ್ಯಂಡ್ ಎಸ್, ನಮ್ಮ NCERT ಬುಕ್ ಕೂಡ ಬಿಪಿನ್ ಚಂದ್ರನೇ ಬರುತ್ತಲ್ವ, ಸೊ ದಿಸ್ ಇಸ್ ಬೆಟರ್. RS ಅಗರ್ವಾಲ್, ಬಿಪಿನ್ ಚಂದ್ರ, ದಿಸ್ RS ಶರ್ಮಾ ಬೆಟರ್, ಆಯ್ತಾ. ಸೊ ಏನ್ಷಿಯಂಟ್ ಹಿಸ್ಟ್ರಿ ಆ್ಯಂಡ್ ಮೆಡೈವಲ್ಗೆ ನಾನು ಪ್ರಿಫರ್ ಮಾಡೋದು ತಮಿಳ್ನಾಡು NCERT ಬುಕ್ಸ್. ಆ್ಯಂಡ್ ಕಮಿಂಗ್ ಟು ಮಾಡರ್ನ್ ಹಿಸ್ಟ್ರಿ ಐ ಪ್ರಿಫರ್ ಬಿಪಿನ್ ಚಂದ್ರ. ಇನ್ನೊಂದು ಬರುತ್ತೆ ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಬೈ ಬಿಪಿನ್ ಚಂದ್ರ ಅಂತ. ಇಷ್ಟು ದಪ್ಪ ಇದೆ ಆ ಬುಕ್, ಆಲ್ಮೋಸ್ಟ್ ಇಷ್ಟು ದಪ್ಪ ಇದೆ. ಅದನ್ನ ನಾನು ತಗೋಬೇಕಂತ ಇಲ್ಲ. ಇಫ್ ಇನ್ ಕೇಸ್ ಯು ಆರ್ ನಿಮ್ಮ ಆಪ್ಷನಲ್ ಹಿಸ್ಟ್ರಿ ಆಗದೆ ಇದ್ರೆ ಅದನ್ನ ಪ್ರಿಫರ್ ಮಾಡಬೇಡಿ. ಮೇನ್ಸ್ ಪರ್ಸ್ಪೆಕ್ಟಿವ್ಗೆ ಅದು ತುಂಬ ಚೆನ್ನಾಗಿದೆ, ಬಟ್ ಪ್ರಿಲಿಮ್ಸ್ಗೆ ಅದು ತುಂಬ ಲೆಂತಿ ಆಗುತ್ತೆ. ಸೊ ಇದನ್ನ ಕವರ್ ಮಾಡಿ ಅಪ್ರಾಕ್ಸಿಮೇಟ್ಲಿ ಚಿಕ್ಕದೊಂದು 200 ಪೇಜಸ್ ನೀವು ಕೂತ್ಕೊಂಡ್ರೆ ಮುಗಿಸ್ಬಿಡ್ಬೋದು, ಆಯ್ತಾ. ಸೊ ಹಿಸ್ಟ್ರಿ ಬಂದರೆ ಇದು. ಸೆಕೆಂಡ್ ಒನ್, ಏನ್ಷಿಯಂಟ್ ಹಿಸ್ಟ್ರಿ ಮತ್ತು ಮೆಡೈವಲ್ ಹಿಸ್ಟ್ರಿ ನೀವು ಯಾವಾಗ ಓದ್ತಿರಲ್ವಾ, ಅದ್ರ ಜೊತೆಗೆ ಇನ್ನೊಂದು ಸಬ್ಜೆಕ್ಟ್ ಓವರ್ಲ್ಯಾಪ್ ಆಗುತ್ತೆ, ದಟ್ ಈಸ್ ಆರ್ಟ್ಸ್ ಆ್ಯಂಡ್ ಕಲ್ಚರ್. ಇದೆರಡು ಹಿಸ್ಟ್ರಿಯಲ್ಲೇ ಬರುತ್ತೆ, ಸೆಮಿ ಹಿಸ್ಟ್ರಿ. ರಾಜ ಮಹಾರಾಜರ ಸ್ಟೋರಿ, ಅವ್ರು ಯಾವ ಥರ ಭಾಷೆ ಯೂಸ್ ಮಾಡ್ತಿದ್ರು, ಯಾವ ರಿಲಿಜನ್ ಫಾಲೋ ಮಾಡ್ತಿದ್ರು, ಯಾವ ಕಾಯಿನ್ಸ್ ಬಳಸ್ತಾ ಇದ್ರು, ಯಾವ ಫಾರ್ಮ್ ಆಫ್ ಆರ್ಟ್ ಇತ್ತು, ಇದು ಕೂಡ ಇಟ್ಸ್ ಅ ಪಾರ್ಟ್ ಆಫ್ ಹಿಸ್ಟ್ರಿ. ಆರ್ಟ್ ಆ್ಯಂಡ್ ಕಲ್ಚರ್ನ ಸಪರೇಟ್ ಸಬ್ಜೆಕ್ಟ್ ಥರ ನೋಡಬೇಡಿ, ಇದು ಕೂಡ ಪಾರ್ಟ್ ಆಫ್ ಹಿಸ್ಟ್ರಿ. ಸೊ ನೀವು ಏನ್ಷಿಯಂಟ್ ಆ್ಯಂಡ್ ಮೆಡೈವಲ್ ಅಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ನ, ಯಾವುದಾದ್ರೂ ಒಂದು ಕಿಂಗ್ ಬಗ್ಗೆ ಓದಿದ್ರೆ ಇಮಿಡಿಯೇಟ್ಲಿ ಆರ್ಟ್ಸ್ ಆ್ಯಂಡ್ ಕಲ್ಚರ್ಗೆ ಸ್ವಿಚ್ ಹೊಡೆದು ಆ ರಾಜ ಮಹಾರಾಜರು ಯಾವ್ಯಾವ ಥರ ಎಕ್ವಿಪ್ಮೆಂಟ್ಸ್ನ ಆಕ್ಯುಪೈ ಮಾಡ್ತಿದ್ರು ಅಂತ ಮರ್ಜ್ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ. ಆರ್ಟ್ಸ್ ಆ್ಯಂಡ್ ಕಲ್ಚರ್ಗೆ ಸಪ್ರೇಟ್ ನೋಟ್ಸ್, ಏನ್ಷಿಯಂಟ್ ಆ್ಯಂಡ್ ಮೆಡೈವಲ್ಗೆ ಸಪ್ರೇಟ್ ನೋಟ್ಸ್ ನಾನು ಪ್ರಿಫರ್ ಮಾಡಲ್ಲ. ನಾನು ಎರಡನ್ನೂ ಕಂಬೈನ್ ಮಾಡಿ ಬರೀತೇನೆ, ಬಿಕಾಸ್ ಎಂಡ್ ಆಫ್ ದ ಡೇ ಎವ್ರಿಥಿಂಗ್ ಇಸ್ ಹಿಸ್ಟ್ರಿ. ಹರಪ್ಪನ್ ಸಿವಿಲೈಸೇಷನ್ ಇಲ್ಲೂ ಇದೆ, ಸೊ ಜಸ್ಟ್ ಕಂಬೈನ್ ಇಟ್, ಆಯ್ತಾ. ಸೊ ಇಂಡಿಯಾ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಬಂದರೆ ನಿತಿನ್ ಸಿಂಘಾನಿ ಅವ್ರ ಬುಕ್ನ ನಾನು ಪ್ರಿಫರ್ ಮಾಡ್ತಾ ಇದ್ದೆ. ನನ್ನ ಹತ್ರ 4th ಎಡಿಷನ್ ಇದೆ, ಕೆಲವ್ರ ಹತ್ರ 3rd ಎಡಿಷನ್ ಇರುತ್ತೆ, ಏನು ಜಾಸ್ತಿ ಚೇಂಜಸ್ ಇಲ್ಲ, ಯು ಕ್ಯಾನ್ ಗೋ ಫಾರ್ ಇಟ್, ಆಯ್ತಾ. ನೆಕ್ಸ್ಟ್, ಜಿಯೋಗ್ರಫಿ, ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸಬ್ಜೆಕ್ಟ್ಸ್. ಜಿಯೋಗ್ರಫಿ ವಿಷಯಕ್ಕೆ ಬಂದರೆ, ಇಫ್ ಯು ಕಮ್ ಇನ್ ಟು ಜಿಯೋಗ್ರಫಿ, ಭೂಗೋಳ ವಿಷಯಕ್ಕೆ ಬಂದರೆ ನಿಮಗೆ ಫಸ್ಟ್ ನಾನು ಕೊಡುವಂಥ ಫಸ್ಟ್ ರೆಕಮೆಂಡೇಶನ್, ಪ್ಲೀಸ್ NCERTನ ಓದಿ. 6th to 12th ಸ್ಟ್ಯಾಂಡರ್ಡ್ NCERT ಜಿಯೋಗ್ರಫಿನ ಫಸ್ಟ್ ಓದಿ. ಅದರಲ್ಲಿ ಆಲ್ಮೋಸ್ಟ್ 80 to 85% ಕವರ್ ಆಗುತ್ತೆ ನಮ್ಮ ಸಿಲೆಬಸ್. ಕೆಲವೊಂದು ಪಾಯಿಂಟ್ಸ್ ಏನಾದರೂ NCERTಯಲ್ಲಿ ಮಿಸ್ ಆಗಿದ್ರೆ ಅವಾಗ GC ಲಿಯಾಂಗಲ್ಲಿ ಕೆಲವೊಂದನ್ನು ರೆಫರ್ ಮಾಡ್ಬೋದು. ಇಟ್ಸ್ ಇಸ್ GC ಲಿಯಾಂಗ್ ಸರ್ಟಿಫಿಕೇಟ್ ಆಫ್ ಫಿಸಿಕಲ್ ಆ್ಯಂಡ್ ಹ್ಯೂಮನ್ ಜಿಯೋಗ್ರಫಿ ಬುಕ್, ಜಸ್ಟ್ ರೆಫರೆನ್ಸ್ ಬುಕ್ ಇದು, ಆಯ್ತಾ. ನೀವು ಇದನ್ನ ಓದಬೇಕಂತ ಇಲ್ಲ, ರೆಫರೆನ್ಸ್. ಲೈಕ್ ಯಾವುದಾದ್ರೂ ಒಂದು ಟಾಪಿಕ್ ನಿಮ್ಗೆ ಅರ್ಥ ಆಗದೆ ಇದ್ರೆ ನಮ್ಮ NCERTಯಲ್ಲಿ ನೀವು ಅದಲ್ಲಿ ಬಂದು ಇಲ್ಲಿ ಓದ್ಬೋದು. ಫಾರ್ ಎಕ್ಸಾಂಪಲ್ ಪ್ಲೇಟ್ ಟೆಕ್ಟಾನಿಕ್ಸ್ ಆಗಿರ್ಬೋದು, ಕೆಲವೊಂದು ಚಾಪ್ಟರ್ಸ್ ನಿಮ್ಗಲ್ಲಿ ಅರ್ಥ ಆಗ್ತಿದ್ರೆ ಇಲ್ಲಿ ಬಂದು ಆ್ಯಡ್ ಆನ್ ಮಾಡ್ಕೊಳ್ಳಿ. ಬಟ್ ಯಾವ ಫಂಡಮೆಂಟಲ್ ರಿಸೋರ್ಸಸ್ ಡೆಫಿನೆಟ್ಲಿ ಜಿಯೋಗ್ರಫಿಗೆ ನಮ್ಮ NCERTs. ಇಂಡಿಯನ್ NCERT ಕೂಡ ಇದೆ, ಇಂಡಿಯನ್ ಜಿಯೋಗ್ರಫಿ ಕೂಡ NCERTನೇ, ಇದು ಕೂಡ NCERTನೇ. ಇದರಲ್ಲಿ ಇಂಡಿಯನ್ ಜಿಯೋಗ್ರಫಿ ಇಲ್ಲ, ದಿಸ್ ಇಸ್ ವರ್ಲ್ಡ್ ಜಿಯೋಗ್ರಫಿ. ಅದಕ್ಕೆ ವರ್ಲ್ಡ್ ಕಾನ್ಸೆಪ್ಟ್ಸ್ಗೆ ಈ ಬುಕ್ ಫಿಟ್ ಆಗುತ್ತೆ. ಇಂಡಿಯನ್ ಕಾನ್ಸೆಪ್ಟ್ಸ್ಗೆ ನಾನು ಜನರಲಿ ಪ್ರಿಫರ್ ಮಾಡೋದು ನಮ್ಮ NCERTಸ್ನೇ, ಆಯ್ತಾ. ಕರ್ನಾಟಕ ಜಿಯೋಗ್ರಫಿ KPSC ಬರೀತಿದ್ರೆ ನಮ್ಮ ಸ್ಟೇಟ್ ಲೆವೆಲ್ ಸಿಲೆಬಸ್ ಬುಕ್ಸ್ ಕೂಡ ತುಂಬ ಸಫಿಷಿಯೆಂಟ್, ಆಯ್ತಾ. ಆ್ಯಂಡ್ ನಾವು ದ ಮೋಸ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್, ಸ್ಕೋರ್ ಮಾಡೋಕ್ಕಂತನಿರುವಂಥ ಸಬ್ಜೆಕ್ಟ್ ಇಂಡಿಯನ್ ಪಾಲಿಟಿ, ಓಕೆ. ಪಾಲಿಟಿ ಇದನ್ನು ಓದೋಕ್ಕಿಂತ ಮೊದಲು ಕ್ಲಾಸ್ 11th NCERT ಬರುತ್ತೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್ ಅಂತ. ಫಸ್ಟ್ ಆ ಬುಕ್ ನಾವು ಓದಿ. ಆ ಬುಕ್ ನಿಮ್ಗೆ ಅರ್ಥ ಆಗೋವರೆಗೂ ಪದೇ ಓದಿ. ಆ್ಯಂಡ್ ಈ ಸೀರೀಸ್, ನಮ್ಮ ಇಂಡಿಯನ್ ಪಾಲಿಟಿ ಸೀರೀಸ್ ಏನಿದೆ, ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೇನೆ, ನಾನು ಕೂಡ ವೀಡಿಯೋಸ್ ಮಾಡ್ತಾ ಇರ್ತೀನಿ ಇದ್ರ ಮೇಲೆ. ಬಟ್ ಕಮಿಂಗ್ ಟು ದ ಪಾಯಿಂಟ್, ನಿಮಗೆ 2 ಆಪ್ಷನ್ ಸಿಗುತ್ತೆ ಈ ಬುಕ್ ಪಾಲಿಟಿ ವಿಷಯಕ್ಕೆ ಬಂದರೆ. ನಿಮ್ಮ ಹತ್ರ 2 ಚಾಯ್ಸ್ ಬರುತ್ತೆ. ಒಂದು DD ಬಸ್ಸು ಸಿಗುತ್ತೆ, ಇನ್ನೊಂದು ಲಕ್ಷ್ಮೀಕಾಂತ್ ಸಿಗುತ್ತೆ. ನಾನು ಇನಿಷಿಯಲಿ ಸ್ಟಾರ್ಟ್ ಮಾಡಿದ್ದು DD ಬಸ್ಸುವಿಂದ, ಯಾಕಂದ್ರೆ ನಾನು ಪ್ರಿಪ್ರೇಷನ್ ಮಾಡಬೇಕಾದ್ರೆ ನಾನು ಅಷ್ಟು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿರಲಿಲ್ಲ. DD ಬಸ್ಸು ಸ್ಟಾರ್ಟ್ ಮಾಡಿದೆ, 3-4 ದಿನ ಆದಮೇಲೆ ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಯಿತು. ಇಟ್ಸ್ ಅ ವೆರಿ ಅನ್ಡೈಜೆಸ್ಟಿವ್ ಬುಕ್ ಹೇಳಬೇಕಂದ್ರೆ. DD ಬಸ್ಸು ಏನಿದೆ, ನಾನ್ ಲಾ ಸ್ಟೂಡೆಂಟ್ಸ್ಗಾದರೆ ಅದು ಒಂದು ಕಬ್ಬಿಣದ ಕಡಲೆ ಇದ್ದಂಗೆ. ನನಗೆ ಆ ಕಡಲೆನ ಬಿಡ್ಸೋಕ್ಕಾಗಲಿಲ್ಲ, ಬಟ್ ನನ್ನ ತಲೆಯಿಂದ ಕೂದಲು ಮಾತ್ರ ಉದ್ರಕ್ಕೆ ಸ್ಟಾರ್ಟ್ ಆಯಿತು. ಆ ಬುಕ್ನ ಓದ್ತಾ ಹೋದರೆ ಬೋರ್ಡ್ ಆಗ್ತೀನೇನೋ ಅಂತ ನಾನು ಸ್ವಿಚ್ ಮಾಡಿದ ಬುಕ್ ಲಕ್ಷ್ಮೀಕಾಂತ್. ಆ ಬುಕ್ ಕೂಡ ನಂಗೆ ತುಂಬ ಇಷ್ಟ. ಆ ಬುಕ್ ನನಗೆ, ಇಫ್ ಯು ಟಾಕ್ ಅಬೌಟ್ DD ಬಸ್ಸು, ನಿಮಗೆ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ ಆಗಿರ್ಬೋದು, ಫುಲ್ ಡೆಪ್ತ್ ಆಗಿದೆ. ಬಟ್ ಈ ಪರ್ಟಿಕ್ಯುಲರ್ ಬುಕ್ ಏನಿದೆ ನಮ್ಮ ಲಕ್ಷ್ಮೀಕಾಂತ್, ಇದು UPSC ಪರ್ಸ್ಪೆಕ್ಟಿವಲ್ಲಿ ಬರೆದಿದ್ದಾರೆ. ಪಾಯಿಂಟ್ ಬೈ ಪಾಯಿಂಟ್ ಇದೆ, ಕ್ರಿಸ್ಟಲ್ ಆಗಿದೆ. ಎಂಡ್ ಆಫ್ ದ ಎವ್ರಿ ಚಾಪ್ಟರ್ ನಿಮಗೆ ಆರ್ಟಿಕಲ್ಸ್ನ ಸಪ್ರೇಟ್ ಆಗಿ ಮೆನ್ಷನ್ ಮಾಡಿ ಕೊಡ್ತಾರೆ. ಇದರಲ್ಲಿ ಕ್ರಿಟಿಸಿಸಮ್ಸ್ ಎಲ್ಲ ಸಖತ್ತಾಗಿದೆ. ಸೊ ನೀವು 2 ಬುಕ್ನ ಪ್ರಿಫರ್ ಮಾಡ್ಬೋದು. ಇಫ್ ಇನ್ ಕೇಸ್ ನಿಮಗೆ ಲಾ ಅಲ್ಲಿ ಮಾಸ್ಟ್ರಿ ಮಾಡಬೇಕಂತ ಇದ್ರೆ, ಅಂದರೆ ಸಖತ್ತಾಗಿದೆ, ನಂಗೆ ಇಂಟ್ರೆಸ್ಟ್ ಇದೆ ಅಂದರೆ DD ಬಸ್ಸನ್ನ ರೆಫರ್ ಮಾಡ್ಬೋದು. ಇಲ್ಲ ಅಂದರೆ ಇಂಡಿಯನ್ ಪಾಲಿಟಿಯಲ್ಲಿ 2 ವರ್ಷನ್ಸ್ ಇದೆ. ಒಂದು 6th ಎಡಿಷನ್ ಬರುತ್ತೆ, ಹಸಿರು ಕಲರ್ ಬುಕ್. ಇನ್ನೊಂದು 6th ರಿವೈಡ್ ಎಡಿಷನ್, ನೀಲಿ ಕಲರ್ ಬುಕ್. 2ರಲ್ಲಿ ಏನು ಜಾಸ್ತಿ ಚೇಂಜಸ್ ಇಲ್ಲ. ನಿಮ್ಮ ಹತ್ರ ಆ ಬುಕ್ ಇದ್ರೆ ಅದನ್ನು ರೆಫರ್ ಮಾಡಿ, ಈ ಬುಕ್ ಇದ್ರೆ ಇದನ್ನು ರೆಫರ್ ಮಾಡಿ. ನನ್ನ ಹತ್ರ 2 ಬುಕ್ ಇತ್ತು, ಅದನ್ನು ನನ್ನ ಫ್ರೆಂಡ್ಗೆ ಕೊಟ್ಟಿದ್ದಾನೆ, ಸೊ ಅದಕ್ಕೆ ಇದನ್ನು ತೋರಿಸ್ತಾ ಇದ್ದಾನೆ. ಇಂಡಿಯನ್ ಪಾಲಿಟಿಗೆ
ದ ಬೈಬಲ್ ಫಾರ್ UPSC ಆಸ್ಪಿರೆಂಟ್ಸ್ ಇಸ್ ಲಕ್ಷ್ಮೀಕಾಂತ್. ಬಟ್ ಸ್ಟಿಲ್ ಕೆಲವೊಂದು ಕ್ವಶನ್ಸ್ ಬಂದು ಕಾನ್ಸೆಪ್ಚುವಲ್ ಆಗಿರೋದ್ರಿಂದ ನಿಮ್ಮ ನಾಲೆಜ್, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಮ್ಯಾಟರ್ ಆಗುತ್ತೆ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, UPSC ಪ್ರಿಲಿಮ್ಸ್ GS ವಿಷಯಕ್ಕೆ ಬಂದರೆ 4 ಸಬ್ಜೆಕ್ಟ್ ತುಂಬ ಕ್ರೂಷಿಯಲ್. ಫಸ್ಟ್ ಒನ್ ಬರೋದು ಡೆಫಿನೆಟ್ ಆಗಿ ಹೇಳ್ತಾ ಇದ್ದಾನೆ, ದಿ ಟಾಪ್ ಮೋಸ್ಟ್ ಪ್ರಯಾರಿಟಿ ಬರೋದು ಎಕಾನಮಿ, ಅದ್ರ ಬಗ್ಗೆ ಮಾತಾಡ್ತಾನೆ. ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ 1858 to 1947, ಇದಕ್ಕೆ ನೀವು ಫಸ್ಟ್ ಸ್ಟ್ರೆಸ್ ಕೊಡಬೇಕು. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಇಸ್ ದ ಹೈಯೆಸ್ಟ್ ವೇಟೇಜ್ ಕ್ಯಾರಿಂಗ್ ಹಿಸ್ಟ್ರಿಯಲ್ಲಿ, ನೀವು ಅದನ್ನು ಚೆಕ್ ಮಾಡಿದರೆ. ಇದಾದಮೇಲೆ ನೆಕ್ಸ್ಟ್ ಬರೋದು ಏನ್ಷಿಯಂಟ್ ಆ್ಯಂಡ್ ಮೆಡೈವಲ್ ಹಿಸ್ಟ್ರಿ. ಯಾವುದಾದ್ರೂ ಒಂದು ಬುಕ್ ಸೋರ್ಸ್ನ ಇಟ್ಕೊಂಡು ಫುಲ್ ಕರೆಕ್ಟಾಗಿ ಓದಾದ್ಮೇಲೆ ಅದನ್ನು ನೀವು ಮ್ಯಾಪ್ಸ್ ಆರ್ಟ್ ಆ್ಯಂಡ್ ಕಲ್ಚರ್ ಜೊತೆ ಲಿಂಕ್ ಮಾಡಿದ್ರೆ ನಿಮ್ದು ಒಂದು ಫುಲ್ ಸಬ್ಜೆಕ್ಟ್ ಮುಗಿದೋಗುತ್ತೆ. ಓಕೆ, ಹಿಸ್ಟ್ರಿನೂ ಮುಗೀತು, ಜೊತೆಗೆ ಆರ್ಟ್ ಆ್ಯಂಡ್ ಕಲ್ಚರ್ ಕೂಡ ಮುಗೀತು. ಇದಾದಮೇಲೆ ಸೆಕೆಂಡ್ ಹೈಯೆಸ್ಟ್ ಪ್ರಿಫರೆನ್ಸ್ ಕೊಡೋದು ನಮ್ಮ ಜಿಯೋಗ್ರಫಿ ಸಬ್ಜೆಕ್ಟ್ ನೀವು ಕೊಡಬೇಕು, ಆಯಿತಾ. ಇದಾದಮೇಲೆ ಪಾಲಿಟಿ ಸಬ್ಜೆಕ್ಟ್ ನೀವು ಕೊಡಬೇಕು. ಈ 3 ಸಬ್ಜೆಕ್ಟಲ್ಲಿ ನಿಮಗೆ ಸ್ಟ್ರಾಂಗ್ ಫೌಂಡೇಶನ್ ಬರಬೇಕು ಅಂತ ಇದ್ದರೆ, ಐ ವಿಲ್ ರಿಪೀಟ್ ಒನ್ಸ್ ಅಗೇನ್, ನಿಮಗೆ 3 ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಫೌಂಡೇಶನ್ ಬರಬೇಕಂತ ಇದ್ದರೆ ದಯವಿಟ್ಟು ಈ 3 ಸಬ್ಜೆಕ್ಟ್ನ ಸ್ಟಾರ್ಟಿಂಗಲ್ಲಿ ಪ್ರಿಪೇರ್ ಆಗೋಕ್ಕೆ ಶುರು ಮಾಡಬೇಡಿ, ಆಯಿತಾ. ನೀವು ಇನ್ ಕೇಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನೀವು ಫಸ್ಟ್ ಕವರ್ ಮಾಡಬೇಕಾಗಿರುವಂಥ ಸಬ್ಜೆಕ್ಟ್ ಜಿಯೋಗ್ರಫಿ. ಫಸ್ಟ್ ಜಿಯೋಗ್ರಫಿನ ಓದಿ ಅರ್ಥ ಮಾಡ್ಕೊಳ್ಳಿ, ಮ್ಯಾಪಿಂಗ್ ಗೀಪಿಂಗ್ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾಕಂದರೆ ಜಿಯೋಗ್ರಫಿ ನಿಮಗೆ ಗೊತ್ತಾದರೆ ಹಿಸ್ಟ್ರಿನ ಮ್ಯಾಪ್ ಮಾಡೋಕ್ಕೆ ಈಸಿ ಆಗುತ್ತೆ. ಯಾವ್ಯಾವ ರಾಜ ಯಾವ್ಯಾವ ಲೊಕೇಶನಲ್ಲಿದ್ದರು, ಯಾವ ಟೈಮ್ ಝೋನಲ್ಲಿದ್ದರು ಅಂತ ಜಿಯೋಗ್ರಫಿ ಗೊತ್ತಿದ್ರೆ ಹಿಸ್ಟ್ರಿ ಈಸಿ ಆಗುತ್ತೆ. ಸೊ ಫಸ್ಟ್ ಜಿಯೋಗ್ರಫಿ ಕಂಪ್ಲೀಟ್ ಮಾಡಿ. ಫಸ್ಟ್ ಪ್ರಿಫರೆನ್ಸ್ ಇಸ್ ಆಲ್ವೇಸ್ ಜಿಯೋಗ್ರಫಿ ಆದಮೇಲೆ ಸೆಕೆಂಡ್ ಪ್ರಿಫರೆನ್ಸ್ ಇಸ್ ಹಿಸ್ಟ್ರಿ. ನಾನು ಕೊಡ್ತಿರುವಂಥ ಆರ್ಡರ್ ಹೇಳ್ತಾ ಇದ್ದಾನೆ. ಫಸ್ಟ್ ಜಿಯೋಗ್ರಫಿ, ಇಫ್ ಇನ್ ಕೇಸ್ ಯು ಆರ್ ನಾಟ್ ಸ್ಟಾರ್ಟೆಡ್, ಫಸ್ಟ್ ಪ್ರಿಫರೆನ್ಸ್ ಯಾವತ್ತು ಜಿಯೋಗ್ರಫಿ ಕೊಡಬೇಕು, ಸೆಕೆಂಡ್ ಒನ್ ಹಿಸ್ಟ್ರಿಗೆ ಕೊಡಬೇಕು. ಇದಾದಮೇಲೆ ನಿಮಗೆ 2 ಚಾಯ್ಸ್ ಬರುತ್ತೆ. ಯು ಹ್ಯಾವ್ 2 ಚಾಯ್ಸಸ್. ಒಂದು ಪಾಲಿಟಿ ಓದ್ಬೋದು, ಯಾಕಂದರೆ ನೀವು ಆಲ್ರೆಡಿ ಹಿಸ್ಟ್ರಿ ಓದಾಗಿದೆ. ಎಸ್ಪೆಷಲಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಓದಿದ್ರೆ ಪಾಲಿಟಿ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇದಕ್ಕೆ ಫೌಂಡೇಶನ್ ಏನಿದೆ ಅದು ನಮ್ಮ ಹಿಸ್ಟ್ರಿ, ಡೆಫಿನೆಟ್ಲಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಅದ್ರ ಜೊತೆಗೆ ಪಾಲಿಟಿ ಜೊತೆ ಇನ್ನೊಂದು ಕೋರ್ ಸಬ್ಜೆಕ್ಟ್ ಬರೋದು, ದ ಮೋಸ್ಟ್ 2 ಸ್ಕೋರಿಂಗ್ ಸಬ್ಜೆಕ್ಟ್ಸ್ ಇನ್ UPSC ಇಸ್ ದ ಪಾಲಿಟಿ ಆ್ಯಂಡ್ ಎಕಾನಮಿ. ಅಣ್ಣ ತಮ್ಮ ಇವರಿಬ್ಬರನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ UPSC ಪ್ರಿಲಿಮ್ಸ್ನ ಹಲವು ಥರ ಹೊಡೆದ್ಬಿಸಾಕ್ಬೋದು. ನಾವು ಕಮಿಂಗ್ ಟು ಎಕಾನಮಿ, ರಮೇಶ್ ಸಿಂಗ್ ಅವ್ರ ಬುಕ್ಸು ಇದೆ, ಬಟ್ ನಾನು ಪ್ರಿಫರ್ ಮಾಡೋದು ಶ್ರೀರಂಗಂ. ಶ್ರೀರಾಮ್ IAS ಅಲ್ಲ, ಇದು ಶ್ರೀರಂಗಂ ಅಂತ ಈ ಥರ ಕಾಣುತ್ತೆ. ಇಂಡಿಯನ್ ಎಕಾನಮಿ ನನ್ನ ಹತ್ರ ಮೋಸ್ಟ್ಲಿ ಸೆಕೆಂಡ್ ಎಡಿಷನ್ ಅಂತ ಅನ್ಕೊಳ್ತಾನೆ. ಎಸ್, ನಂದು ಸೆಕೆಂಡ್ ಎಡಿಷನ್ ಬುಕ್. ಓಕೆನಾ, ಇದು ಸ್ವಲ್ಪ ಬೆಳಕು, ಒಂದು ನಿಮಿಷ ತೋರಿಸ್ತೇನೆ. ಬುಕ್ ಈ ಥರ ಕಾಣುತ್ತೆ. ಓಕೆ, ಈ ಬುಕ್ಕಲ್ಲಿ ಬೇಸಿಕ್ ಲ್ಯಾಂಗ್ವೇಜ್ ಇದೆ, ಅಂದರೆ ಸಿಂಪಲ್ ಲ್ಯಾಂಗ್ವೇಜಸಲ್ಲಿ ಅರ್ಥ ಮಾಡಿಸಿದ್ದಾರೆ. ನನಗೆ 2-3 ಟೈಮ್ಸ್ ರನ್ ಥ್ರೂ ಮಾಡಿದ್ರೆ ಎಲ್ಲ ಅರ್ಥ ಆಗ್ತಾ ಹೋಗುತ್ತೆ. ರಮೇಶ್ ಸಿಂಗ್ ಅವ್ರದ್ದು ಕೂಡ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಹೇಳ್ದೆ ಅಲ್ವಾ ಪರ್ಸ್ನಲ್ ಪ್ರಿಫರೆನ್ಸಸ್. ನನ್ನ ಪರ್ಸ್ನಲ್ ಪ್ರಿಫರೆನ್ಸಸ್ ಬಂದು ಶ್ರೀರಂಗಂ ಅವ್ರದ್ದು ಸೂಪರ್ ಆಗಿದೆ. ಸೊ ಇದನ್ನು ಮತ್ತು ಇದೆರಡನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಮೋಸ್ಟ್ ಆಫ್ ಯುವರ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್. ಸೊ UPSC ಪ್ರಿಲಿಮ್ಸ್ಗೆ ನೀವು ಕಲಿಬೇಕಾಗಿರುವಂಥ 4 ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಮತ್ತೆ ಹೇಳ್ತಾ ಇದ್ದಾನೆ. 4 ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್. ಇನ್ನೊಂದೆಲ್ಲಪ್ಪ, ಇದು ಫಸ್ಟ್ ಜಿಯೋಗ್ರಫಿ ಸ್ಟಾರ್ಟ್ ಮಾಡಿ ಫಸ್ಟ್ ಪ್ರಿಫರೆನ್ಸ್ ಆಗಿ. ಜಿಯೋಗ್ರಫಿ ಆದಮೇಲೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಶುರು ಮಾಡಿ. ಜಿಯೋಗ್ರಫಿ ಫಸ್ಟ್, ಆಮೇಲೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಇದಾದಮೇಲೆ ನಿಮಗೆ 2 ಚಾಯ್ಸ್ ಸಿಗುತ್ತೆ. ಒಂದು ಪಾಲಿಟಿ ಆದರೂ ಮಾಡಿ, ಇಲ್ಲ ಎಕಾನಮಿ ಆದರೂ ಮಾಡಿ. ನೀವು ಫಸ್ಟ್ ಪಾಲಿಟಿ ಮಾಡಿದ್ರೆ ಫಸ್ಟ್ ಚಾಪ್ಟರ್ ನಾನು ಯಾಕಂತ ಹೇಳ್ಬಿಡ್ತಾನೆ. ಫಸ್ಟ್ ಚಾಪ್ಟರೇ ಬಂದ್ಬಿಟ್ಟು ಪಾಲಿಟಿಯಲ್ಲಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ಇದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಂತ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬ್ರಿಟಿಷ್ ಎಂಪೈರ್ ಯಾವ ಥರ ರೂಲ್ಸ್ ಮಾಡ್ಕೊಂಡು ಹೋಗಿದ್ರು, ಈಸ್ಟ್ ಇಂಡಿಯಾ ಕಂಪನಿನ ಹೇಗೆ ರೆಗ್ಯುಲೇಟ್ ಮಾಡಿದ್ರು, ಅವ್ರನ್ನ ದೇಶ ಬಿಟ್ಟು ಹೆಂಗೆ ಓಡಿಸಿದ್ರು ಬ್ರಿಟಿಷರ್ಸ್ ಅಂತ ಫಸ್ಟ್ ಚಾಪ್ಟರ್ ಅದೇ ಬರುತ್ತೆ. ಇದು ನಿಮ್ಗೆ ಅರ್ಥ ಆಗಬೇಕು, ಲಾಸ್ ಫ್ಯಾಕ್ಟ್ಸ್ ಎಲ್ಲ ಅರ್ಥ ಆಗಬೇಕಂದ್ರೆ ನಿಮಗೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಬೇಕಾಗುತ್ತೆ. ಆ್ಯಂಡ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ವಿಷಯಕ್ಕೆ ಬಂದರೆ ಜಿಯೋಗ್ರಫಿ ರಿಲೇಟೆಡ್ ಅಲ್ವಾ, ಯಾಕಂದರೆ ಕೊಲೋನಲಿಸಮ್ ಇಂದ ಸ್ಟಾರ್ಟ್ ಆಗುತ್ತೆ, ಔರಂಗಜೇಬ್ ಬರ್ತಾರೆ, ಆ ಟೈಮಲ್ಲಿ ಬ್ರಿಟಿಷರ್ಸ್ ಬರ್ತಾರೆ. ಸೊ ನಿಮಗೆ ಒಂದ್ಸಲ ಹಿಸ್ಟ್ರಿ ಮೇಲೆ ಗ್ರಿಪ್ ಇದ್ರೆ, ಲೈಕ್ ಇದು ಯುರೋಪ್ ಎಲ್ಲಿ ಬರುತ್ತೆ, ಇಂಗ್ಲೆಂಡ್ ಎಲ್ಲಿ ಬರುತ್ತೆ ಅನ್ನೋ ಒಂದು ಇಂಟ್ರೆಸ್ಟ್ ಇದ್ರೆ ನಿಮಗೆ ಹಿಸ್ಟ್ರಿ ಕನೆಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಯಾಕಂದ್ರೆ ನಿಮಗೆ ಸೂರತ್ ಎಲ್ಲಿ ಬರುತ್ತೆ, ಇಂಡಿಯಾ ಮ್ಯಾಪ್ ಎಲ್ಲ ಗೊತ್ತಿರುತ್ತೆ, ಫುಲ್ ಇಂಡಿಯಾ ಮ್ಯಾಪ್ ನಿಮ್ಗೆ ಒಂದು ಐಡಿಯಾ ಇರುತ್ತೆ. ಅದರಿಂದ ಹಿಸ್ಟ್ರಿ ನಿಮ್ಗೆ ಆರಾಮಾಗಿ ಅರ್ಥ ಆಗುತ್ತೆ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಏನ್ಷಿಯಂಟ್ ಅಲ್ಲ, ಮಾಡರ್ನ್. ಅದಾದಮೇಲೆ ಇಂಡಿಯನ್ ಪಾಲಿಟಿ ಆರ್ ಎಕಾನಮಿ. ಯಾಕಂದರೆ ಈ ಫಾರ್ ಎಕ್ಸಾಂಪಲ್ ಬ್ರಿಟಿಷರ್ಸ್ ನಮ್ಮ ದೇಶಕ್ಕೆ ಬಂದಿದ್ದು ಎಕಾನಮಿ ಹೊಡೆಯೋಕ್ಕಲ್ವಾ. ಸೊ ಎಕಾನಮಿ ನಿಮಗೆ ಸ್ವಲ್ಪ ಲಿಂಕ್ ಆಗ್ತಾ ಹೋಗುತ್ತೆ, ಕ್ಯೂರಿಯಾಸಿಟಿ ಬರುತ್ತೆ, ಹೆಂಗೆ ಹೊಡೆದಿರ್ಬೋದು ಇಂಡಿಯನ್ ಎಕಾನಮಿ ಅಂದ್ರೇನು ಅಂತ, ಅಥವಾ ಅವ್ರು ನಮ್ಮ ದೇಶನ ಹೇಗೆ ಆಳ್ತಾ ಹೋದ್ರು, ಅವ್ರದ್ದು ಸ್ಟ್ಯಾಟಿಸ್ಟಿಕ್ಸ್ ಏನಿತ್ತಂತ, ನಾವು ಬ್ರಿಟಿಷರ್ಸಿಂದ ಏನೇನು ಕಲ್ತಿದ್ದೀವಿ ಅಂತ ಇದೆರಡು ಬುಕ್ಸ್ ನಿಮಗೆ ಕ್ಲಿಯರಾಗಿ ಐಡಿಯಾ ಕೊಡುತ್ತೆ. ಓಕೆ, ದೀಸ್ ಆರ್ ದ 4 ಸ್ಟ್ಯಾಂಡರ್ಡ್ ಬುಕ್ಸ್. ಇದ್ರ ಜೊತೆಗೆ ಆರ್ಟ್ ಆ್ಯಂಡ್ ಕಲ್ಚರ್ ನೀವು ಓದೋದಾದರೆ ಅದರ ಜೊತೆಗೆ ಪ್ಲೀಸ್ ಏನ್ಷಿಯಂಟ್ ಆ್ಯಂಡ್ ಮೆಡೈವಲ್ ಹಿಸ್ಟ್ರಿನೂ ಕೂಡ ತಗೊಂಡು ಹೋಗಿ. ಯಾಕಂದರೆ ಇದೆರಡು ಬುಕ್ ಓವರ್ಲ್ಯಾಪ್ ಆಗುತ್ತೆ. 2 ಬೇರೆ ಸಬ್ಜೆಕ್ಟ್ ಅಲ್ಲ, 2 ಒಂದೇ ಸಬ್ಜೆಕ್ಟ್, ಬಟ್ 2 ಸೇಮ್ ಫೇಸಸ್ ಆಫ್ ದ 2 ಕಾಯಿನ್ಸ್ ಅಂತ ಹೇಳ್ತಾರೆ. ಆಯಿತಾ? ಇದಾದಮೇಲೆ ಕೆಲವರಿಗೆ ಎಮ್ ಸಿ ಕ್ಯೂಸ್ ಏನು ಮಾಡಬೇಕು ಅಂತ ಹೇಳ್ತಾರೆ.
ಐ ವಾಂಟ್ ಪ್ರಿಫರ್ ದಿಸ್, ಬಟ್ ಸ್ಟಿಲ್ ಹೇಳ್ತಾ ಇದ್ದಾನೆ, ನಾನು MCQsನ ಕಲಿಯೋಕ್ಕೆ ಈ ಬುಕ್ಸ್ನ ಪ್ರಿಫರ್ ಮಾಡ್ತಾನೆ. ಇಂಡಿಯನ್ ಎಕಾನಮಿ NCERT ಪ್ಲಸ್ ಅಂತ ಒಂದು ಎಡಿಷನ್ ಇದೆ. ಇದರಲ್ಲಿ UPSC ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮತ್ತು ಎಕ್ಸ್ಪೆಕ್ಟೆಡ್ NCERT ಕ್ವಶನ್ಸ್ ಎರಡೂ ಕೊಟ್ಟಿರ್ತಾರೆ ಮಲ್ಟಿಪಲ್ ಚಾಯ್ಸ್ ಫಾರ್ಮೇಟಲ್ಲಿ, ಪ್ಲಸ್ ಸೊಲ್ಯೂಷನ್ಸ್ ಕೂಡ ಕೊಟ್ಟಿರ್ತಾರೆ. ಇದನ್ನು ನಾನು ರೆಫರೆನ್ಸ್ ಆಗಿ ತಗೊಳ್ತೇನೆ, ಕಂಪ್ಲೀಟ್ ಆಗಲ್ಲ. ಜಸ್ಟ್ ಯಾವುದಾದ್ರೂ ಒಂದು ಚಾಪ್ಟರ್ನ ಮುಗಿಸಿದ್ರೆ ನನಗೆ ಎಷ್ಟು ಅರ್ಥ ಆಯ್ತಪ್ಪ ಅಂತ ನೋಡಿ. ಒಂದು ಚಾಪ್ಟರ್ನ ಮುಗಿಸಿದ್ರೆ ಓದಿ ರಿವಿಷನ್ ಮಾಡೋಕ್ಕಿಂತ ಮುಂಚೆ ನಾನು ಇದರಲ್ಲಿ ಟೆಸ್ಟ್ ನೋಡ್ಬಿಡ್ತೇನೆ, ಒಂದ್ಸಲ ಆನ್ಸರ್ ಮಾಡಿ ಎಷ್ಟು ನಂಗೆ ಅರ್ಥ ಆಗಿದೆ ಅಂತ. ಇದರಲ್ಲಿ ಆಲ್ಮೋಸ್ಟ್ ಒಂದು 30 to 40% ಕ್ವಶನ್ಸ್ ನಂಗೆ ಆ ಚಾಪ್ಟರಲ್ಲಿ ಸಾಲ್ವ್ ಮಾಡಿದ್ರೆ ಓಕೆ ನಂಗೆ ಅರ್ಥ ಆಗಿದೆ ಅನ್ನೋ ಒಂದು ಪರ್ಸೆಪ್ಷನ್ ನನಗಿರುತ್ತೆ. ಆ ಥರ ನೀವು ಯು ಕ್ಯಾನ್ ಪ್ರಿಫರ್ ಇಟ್ ಯುವರ್ ಸೆಲ್ಫ್. ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ತುಂಬ ಮಾನ್ಯತೆ ಕೊಡುತ್ತೆ. ಸೊ ನಮ್ಮ ಹತ್ರ ದಿಶಾ ಪಬ್ಲಿಕೇಶನ್ಸ್ ಅವ್ರದ್ದು ಈ ಬುಕ್ ಇದೆ, ಲಾಸ್ಟ್ 28 ಇಯರ್ಸ್ ಅಂತ. ಲಾಸ್ಟ್ 28 ಇಯರ್ಸಲ್ಲಿ ಏನಾಗಿದೆ ಅಂತ ಗೊತ್ತಿರಬೇಕಂತ ಇಲ್ಲ ನಿಮಗೆ. ಲಾಸ್ಟ್ ಒಂದು 10 to 15 ಇಯರ್ಸ್ ಲೈಕ್ 2015 ಬಂದಿರುವಂಥ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾವುದ್ರಲ್ಲಿದೆ ಅಂತ ನೋಡಿಕೊಂಡ್ರೆ ನಿಮಗೆ ಪ್ಯಾಟರ್ನ್ ಗೊತ್ತಾಗ್ತಾ ಹೋಗುತ್ತೆ ಯಾವ ಥರ ಬಂದಿತ್ತು ಅಂತ, ಆಯಿತಾ. ನೆಕ್ಸ್ಟ್ ಆಪ್ಷನಲ್, ನಾನು ಆಪ್ಷನಲ್ ಬಂದುಬಿಟ್ಟು ಆಂಥ್ರಪಾಲಜಿ. ಇನ್ ಕೇಸ್ ಆಂಥ್ರಪಾಲಜಿ ಯಾರಾದರೂ ಫಾಲೋ ಮಾಡ್ತಾ ಇದ್ರೆ ನಾನು ಪ್ರಿಫರ್ ಮಾಡುವಂಥ ಬುಕ್ಸ್, ಫಸ್ಟ್ ಒನ್ ಆಂಬರ್ ಆ್ಯಂಡ್ ಆಂಬರ್ ಆಂಥ್ರಪಾಲಜಿ, ಇದು ಜನರಲ್ ಆಂಥ್ರಪಾಲಜಿ, ಆಲ್ ವರ್ಲ್ಡ್ ಆಂಥ್ರಪಾಲಜಿ. ಇಂಡಿಯನ್ ಆಂಥ್ರಪಾಲಜಿಗೆ ಬಂದರೆ ನಾನು 2 ಬುಕ್ಸ್ನ ಪ್ರಿಫರ್ ಮಾಡ್ತೇನೆ. ಒಂದು ಇಂಡಿಯನ್ ಆಂಥ್ರಪಾಲಜಿ ಬೈ ನದೀಮ್ ಹಸನ್, ಇನ್ನೊಂದು ಟ್ರೈಬಲ್ ಇಂಡಿಯಾ ಬೈ ನದೀಮ್ ಹಸನ್. ಯಾಕಂದರೆ ಪೇಪರ್ 2 ಇಸ್ ಫುಲ್ ಆಫ್ ಟ್ರೈಬಲ್ಸ್ ಅಲ್ವಾ. ಸೊ ಈ ಬುಕ್ ಪೇಪರ್ 2 ಇದೆರಡು ನಾನು, ಇದು ಮತ್ತು ಇದು ಇಂಡಿಯನ್ ಆಂಥ್ರಪಾಲಜಿ ಏನು ಬರುತ್ತೆ, ದೀಸ್ 2 ಆರ್ ಮೈ ಪೇಪರ್ 2 ಬುಕ್ಸ್. ಯಾವುದು ಇಂಡಿಯನ್ ಆಂಥ್ರಪಾಲಜಿ ನದೀಮ್ ಹಸನ್ ಆ್ಯಂಡ್ ಟ್ರೈಬಲ್ ಇಂಡಿಯನ್ ನದೀಮ್ ಹಸನ್. ಸೋಷಿಯೋ ಕಲ್ಚರಲ್ ಆಂಥ್ರಪಾಲಜಿ ಅಂತಲೂ ಇನ್ನೊಂದು ಬುಕ್ ಇದೆ, ನಂಗೆ ಇಲ್ಲಿಲ್ಲ ನನ್ನ ಹತ್ರ ಅದು, ಬಟ್ ಅದು ಕೂಡ ಚೆನ್ನಾಗಿದೆ. ಆ್ಯಂಡ್ ಪೇಪರ್ 1ಗೆ ಆಂಬರ್ ಆ್ಯಂಡ್ ಆಂಬರ್, ಆಯಿತಾ. ಇಷ್ಟು ಮತ್ತು ಇನ್ನೂ ಬೇರೆ ಬೇರೆ ಬುಕ್ಸ್ ಇದೆ, ಬಟ್ ಫಾರ್ ನಾವು ನನ್ನ ಹತ್ರ ಇಷ್ಟಿದೆ. ಕಮಿಂಗ್ ಟು ಕರೆಂಟ್ ಅಫೇರ್ಸ್, ಎಲ್ಲರಿಗೂ ಭಯ ಹುಟ್ಟಿಸುವಂಥ ಒಂದು ಕರೆಂಟ್ ಅಫೇರ್ಸ್ ಏನಿದೆ ನೋಡಿ. ಬಿಫೋರ್ ಐ ಟೆಲ್ ದ ರಿಸೋರ್ಸಸ್ ಫಾರ್ ಕರೆಂಟ್ ಅಫೇರ್ಸ್, ನೀವು ಒಂದ್ಸಲ ಆದರೂ ನ್ಯೂಸ್ ಪೇಪರ್ನ ಓದೋಕ್ಕೆ ಟ್ರೈ ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್, ಈಗ ನಾನು ಓದೋದು ಇಂಡಿಯನ್ ಎಕ್ಸ್ಪ್ರೆಸ್ ನೋಡಿ. ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ 2 ಇದೆ, ದ ನ್ಯೂಸ್ ಇಂಡಿಯನ್ ಎಕ್ಸ್ಪ್ರೆಸ್, ದ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್, ಇನ್ನೊಂದು ಇಂಡಿಯನ್ ಎಕ್ಸ್ಪ್ರೆಸ್. ನೀವು ಪ್ರಿಫರ್ ಮಾಡಬೇಕಾಗಿರೋದು ಇಂಡಿಯನ್ ಎಕ್ಸ್ಪ್ರೆಸ್, ಆಯ್ತಾ. ದ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲ, ಇಂಡಿಯನ್ ಎಕ್ಸ್ಪ್ರೆಸ್. ಕನ್ಫ್ಯೂಸ್ ಆಗ್ತೀರಾ ಅಂತ ನಾನು ದ ನ್ಯೂವೇ ತಗೊಬಂದಿದ್ದೇನೆ. ಅಲ್ಲಿ ದ ನ್ಯೂ ಇಲ್ಲ, ಬರೀ ಇಂಡಿಯನ್ ಎಕ್ಸ್ಪ್ರೆಸ್ ಇರುತ್ತೆ. ಸಂಡೇ ಎಕ್ಸ್ಪ್ರೆಸ್ ಯಾಕೆ ಕಾಣ್ತಿದೆ ಅಂದರೆ ಸಂಡೇ ಪೇಪರ್, ಅದಕ್ಕೆ ಸಂಡೇ ಅವ್ರ ಎಡಿಷನ್ ಆ ಥರ ಬರುತ್ತೆ. ಇಲ್ಲ ಅಂದರೆ ದ ಹಿಂದೂ ಪೇಪರ್ ಬರುತ್ತೆ. ದ ಹಿಂದೂ ಇಸ್ ಆಲ್ಸೋ ಫೈನ್, ದ ಇಂಡಿಯನ್ ಎಕ್ಸ್ಪ್ರೆಸ್ ಇಸ್ ಆಲ್ಸೋ ಫೈನ್. ಸೊ ಕರೆಂಟ್ ಅಫೇರ್ಸ್ ಬಗ್ಗೆ ಮಾತಾಡೋಕೆ ಸ್ಟಾರ್ಟ್ ಮಾಡೋದಾದ್ರೆ ಫಸ್ಟ್ ನೋಡಿ, ನೀವು ಯಾವುದಾದ್ರೂ ಒಂದು ಪೇಪರ್ನ ತಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಜಸ್ಟ್ ಟ್ರೈ ರೀಡಿಂಗ್ ಆನ್ ಎಡಿಟೋರಿಯಲ್. ಒಂದು ಎಡಿಟೋರಿಯಲ್ ತಗೊಂಡು ಓದಿ, ನಿಮಗೆ ಏನೂ ಅರ್ಥ ಆಗಲ್ಲ. ಅದು ಯಾಕಂದರೆ ಅವರು ಪೇಪರ್ನ ಬರೀತಾರೆ ಅಲ್ವಾ, ಯಾರು ನಮ್ಮ ಎಡಿಟರ್ಸ್ ಯಾವಾಗ ಪೇಪರ್ ಬರೀತಾರೆ ಅವ್ರು ಅದನ್ನು UPSC ಆಸ್ಪಿರೆಂಟ್ಸ್ಗೆ ಅರ್ಥ ಆಗಲಿ ಅಂತ ಬರೆಯೋದಾಗಲಿ, ಜನರಲ್ ಪಬ್ಲಿಕ್ಗೆ ಅರ್ಥ ಆಗೋ ಥರ ಬರೆಯೋದಾಗಲಿ ಮಾಡಲ್ಲ. ದೇ ರೈಟ್ ಇಟ್ ಇನ್ ಅ ವೆರಿ ಪ್ರೊಫೆಷ್ನಲ್ ಮ್ಯಾನರ್. ಅವರು ಹೈಫೈ ವರ್ಡ್ಸ್ನ ಯೂಸ್ ಮಾಡ್ತಾರೆ. ಓಕೆ, ಸುವೋಮೋಟೋ ಅನ್ನೋ ವರ್ಡ್ ಆಗಿರ್ಬೋದು, ಇನ್ಫ್ಲೇಷನ್ ಆಗಿರ್ಬೋದು, ಡಿಫ್ಲೇಷನ್ ಆಗಿರ್ಬೋದು, CRR ಆಗಿರ್ಬೋದು, CLR ಆಗಿರ್ಬೋದು ಅಂತ ಒಂದು ಟೆಕ್ನಿಕಲ್ ವರ್ಡ್ಸ್ ಎಕಾನಮಿಯಲ್ಲಿ, ಪಾಲಿಟಿಯಲ್ಲಿ, ಜಿಯೋಗ್ರಫಿಯಲ್ಲಿ ಅವ್ರು ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ನಮ್ಗದು ಅರ್ಥ ಆಗಲ್ಲ. ಸೊ ಇನಿಷಿಯಲ್ ಡೇಸಲ್ಲೇ ನೀವು ಒಂದೇ ಸಲ ನ್ಯೂಸ್ ಪೇಪರ್ನ ಇಟ್ಕೊಂಡು ಓದಿದ್ರೆ ಬೆಸ್ಟ್. ನೀವು ಫಸ್ಟ್ 2 ಮಂತ್ಸಲ್ಲಿ, ಇನ್ ಕೇಸ್ ನೀವು ಪ್ರಿಪ್ರೇಷನ್ಸ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ರೆ, ಫಸ್ಟ್ 2 ಮಂತ್ಸಲ್ಲಿ ಪೇಪರ್ನ ಓದೋಕ್ಕೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ನನ್ನ ಸಜೆಷನ್. ಯಾಕಂದರೆ ನನಗೆ ಇವಾಗಲೂ ಕೂಡ ಎಕನಾಮಿ ಆರ್ಟಿಕಲ್ಸ್ ನಂಗೆ ಅರ್ಥ ಆಗಲ್ಲ. ಎಕನಾಮಿ ಆರ್ಟಿಕಲ್ಸ್ ಏನು ಬರುತ್ತೆ ಎಡಿಟೋರಿಯಲಲ್ಲಿ ನಂಗೆ ಏನೂ ಅರ್ಥ ಆಗಲ್ಲ. ಸಿದ್ದರಾಮಯ್ಯ ಅವ್ರ ಮಾತ್ರ ಕಾಣ್ತಾರೆ ಅಂತ ಅನ್ಕೋಬೇಡಿ, ಒಳಗಡೆ ಆರ್ಟಿಕಲ್ಸ್ ಇದೆ. ಯಾಕಂದರೆ ನಿಮಗೆ ಎಡಿಟೋರಿಯಲ್ ಅರ್ಥ ಆಗಬೇಕಂತ ಇದ್ದರೆ ಆ ಸಬ್ಜೆಕ್ಟ್ದು ಬ್ಯಾಕ್ಗ್ರೌಂಡ್ ನಾಲೆಜ್ ತುಂಬ ಮುಖ್ಯ. ಇವಾಗಲೇ ಹೇಳ್ತಾ ಇದ್ದಾನೆ, ನಾನು ಪಾಲಿಟಿದು ಯಾವುದೇ ಎಡಿಟೋರಿಯಲ್ ಬಂದರೂ ಕೂಡ ಕರೆಕ್ಟಾಗಿ ಓದ್ತೇನೆ, ನಂಗೆ ಅರ್ಥ ಆಗುತ್ತೆ. ಯಾಕಂದರೆ ನನಗೆ ಪಾಲಿಟಿ ಸಬ್ಜೆಕ್ಟ್ ಫುಲ್ ಗ್ರಿಪ್ ಇದೆ. ಜಿಯೋಗ್ರಫಿದು ಯಾವುದಾದ್ರೂ ಬೈ ಚಾನ್ಸ್ ಬರಲ್ಲ ಅಷ್ಟೊಂದು, ಬಟ್ ಜಿಯೋಗ್ರಫಿದು ಯಾವುದಾದ್ರೂ ಒಂದು ಆರ್ಟಿಕಲ್ಸ್ ಬಂದರೆ ನನಗೆ ಕ್ಯೂರಿಯಾಸಿಟಿ ಇರುತ್ತೆ ಓದಬೇಕಂತ. ಯಾಕೆ ಅಂದರೆ ನನ್ನ ಸಬ್ಜೆಕ್ಟ್ಸ್ನ ಮೊದಲೇ ಮುಗಿಸಿದ್ದಾನೆ. ಫಾರ್ ಎಕ್ಸಾಂಪಲ್, ಇವತ್ತು ಹರಪ್ಪನ್ ಸಿವಿಲೈಸೇಷನ್ ಎಸ್ಕವೇಷನಲ್ಲಿ ಮತ್ತೇನೋ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ನನಗೆ ಅರ್ಥ ಆಗುತ್ತೆ, ಯಾಕಂದ್ರೆ ನಾನು ಆ ಸಬ್ಜೆಕ್ಟ್ನ ಕಂಪ್ಲೀಟ್ ಮಾಡಿದ್ದಾನೆ. G20 ಸಮಿಟ್ ಬಗ್ಗೆ ಏನೇ ಹೇಳಿದ್ರು ಕೂಡ ನಂಗೆ ಅರ್ಥ ಆಗಲ್ಲ. ಇದು ಫಾರ್ ಎಕ್ಸಾಂಪಲ್, ಇದು ಕೂಡ G20 ಸಮಿಟ್. ಯಾಕಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಸಲ್ಲಿ ನನಗೆ ಅಷ್ಟು ಒಳ್ಳೆ ಸ್ಟ್ರಾಂಗ್ ವರ್ಲ್ಡ್ ಇಲ್ಲ ಸದ್ಯಕ್ಕೆ. ಸೊ ನಾನು ಏನು ಹೇಳ್ತಾ ಇದ್ದಾನೆ, ಕರೆಂಟ್ ಅಫೇರ್ಸ್ ಮೇಲೆ ನೀವು ಸ್ಟ್ರೆಸ್ ಮಾಡಬೇಕಂದ್ರೆ, ಸ್ಟ್ರೆಸ್ ಅಲ್ಲ ಸ್ಟಾರ್ಟ್ ಮಾಡಬೇಕಂದ್ರೆ ಕರೆಂಟ್ ಅಫೇರ್ಸ್ನ ನೀವು ಫಸ್ಟ್ ಇದನ್ನೆಲ್ಲ ಮುಗಿಸ್ಕೋಬೇಕು. ಆ್ಯಂಡ್ ಪ್ರಿಲಿಮ್ಸಲ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಮ್ಯಾಕ್ಸಿಮಮ್ ಎಷ್ಟು ಕ್ವಶನ್ ಬರ್ಬೋದು, 15 to 20 ಅಂತ ಇಟ್ಕೊಳ್ಳಿ. 20 ಇಲ್ಲ, 15 to 20 ಅಂತ ಇಟ್ಕೊಳ್ಳಿ. 30 ಮಾರ್ಕ್ಸ್, 30ರಿಂದ 40 ಮಾರ್ಕ್ಸ್. ಮಿಕ್ಕಿದ 160 ಮಾರ್ಕ್ಸ್ ಏನು ಬರುತ್ತೆ ಅದು ಸ್ಟ್ಯಾಟಿಕ್ ಪಾರ್ಟಿನೇ ಬರುತ್ತೆ. NCERTಸಿಂದ 50%, ಸ್ಟ್ಯಾಂಡರ್ಡ್ ಬುಕ್ಸಿಂದ 50% ಅಂತ ಹಾಕ್ಕೊಂಡ್ರು ಕೂಡ ನಿಮ್ಮ ಪಾಸಿಂಗ್ ಮಾರ್ಕ್ಸ್ ಏನಿದೆ ಅದು ಇಲ್ಲಿದೆ, ಇಲ್ಲಲ್ಲ. ಓಕೆ, ಆ್ಯಂಡ್ ದಿನಕ್ಕೆ ಏನಿಲ್ಲ ಅಂದರೂ ಕೂಡ 15ರಿಂದ 20 ನ್ಯೂಸ್ ಬರುತ್ತೆ. 15 ನ್ಯೂಸ್ ಅಂತ ಇಟ್ಕೊಳ್ಳಿ ದಿನಕ್ಕೆ. 365 ದಿನ, 1 ವರ್ಷ, 1.5 ವರ್ಷದ ನೀವು ಓದ್ಕೋಬೇಕು. 300 into 15 ಮಾಡಿದ್ರೆ 3000ದಿಂದ 4000. 3000ದಿಂದ 4000 ನ್ಯೂಸ್ನ ನೀವು ನೆನ್ಪಿಟ್ಕೋಬೇಕು, ಅಷ್ಟು ಆರ್ಟಿಕಲ್ಸ್ನ ನೆನ್ಪಿಟ್ಕೋಬೇಕು. ಪ್ರಾಕ್ಟಿಕಲಿ ಕಷ್ಟ ಆಗುತ್ತೆ. ದ ಟೈಮ್ ಆ್ಯಂಡ್ ರಿಟರ್ನ್ ಔಟ್ಪುಟ್ ಅಂತ ಕರೀತಾನೆ ಎಕನಾಮಿಯಲ್ಲಿ ಕಲ್ತಿದ್ದು.
ನೀವು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅದಕ್ಕಿಂತ ಜಾಸ್ತಿ ರಿಟರ್ನ್ ಬರಬೇಕು. ಈಗ ನೀವು 100 ರೂಪಾಯಿನ ಇನ್ವೆಸ್ಟ್ ಮಾಡಿದ್ರೆ 150 ರೂಪಾಯಿ ಪ್ರಾಫಿಟ್ ಬರಲೇಬೇಕು, 50 ರೂಪಾಯಿ ಪ್ರಾಫಿಟ್ ಬರಬೇಕು. ಬಟ್ ಇಲ್ಲಿ ನೀವು ಸಾವಿರ ಗಂಟೆ ಇನ್ವೆಸ್ಟ್ ಮಾಡಿ ಅದರಲ್ಲಿ 15 ಕ್ವಶನ್ ಬರುತ್ತೆ, ಅದರಲ್ಲಿ ಕೂಡ ನಿಮ್ಗೆ 5-6 ಕ್ವಶನ್ ಗೊತ್ತಿರುತ್ತೆ ಅಂದರೆ ಇಟ್ಸ್ ನಾಟ್ ವರ್ತ್ ಇಟ್. ಮೇನ್ಸ್ ಅಲ್ಲಿ ಕರೆಂಟ್ ಅಫೇರ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ, ಯಾಕಂದ್ರೆ ಯಾವ್ದಾದ್ರು ಒಂದು ಕ್ವಶನ್ ಬಂದ್ರೆ ಆ ಪರ್ಟಿಕ್ಯುಲರ್ ಇಶ್ಯೂ ಮೇಲೆ ಬರುತ್ತೆ, ಆಗೋದ್ರಿಂದ ಇಟ್ ಈಸ್ ವೆರಿ ಯೂಸ್ಫುಲ್. ಬಟ್ ಪ್ರಿಲಿಮ್ಸ್ಗೋಸ್ಕರ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಸ್ಟ್ರೆಸ್ ಮಾಡಬೇಡಿ. ಅದು ದೇವ್ರಿದ್ರೆ ಬಂದ್ರೆ ಬಂತು, ಹೋದ್ರೆ ಹೋಯ್ತು ಅಂತ ಅನ್ಕೊಳ್ಳಿ. ಬಟ್ ಇದ್ರ ಮೇಲೆ ಮಾತ್ರ ನೀವು ಫಸ್ಟ್ ಫೋಕಸ್ ಕೊಡಲೇಬೇಕು, ಯಾಕಂದ್ರೆ ಕರೆಂಟ್ ಅಫೇರ್ಸ್ನ ನೀವು ಅಷ್ಟು ಪ್ರಿಟೆಂಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಕರೆಂಟ್ ಅಫೇರ್ಸ್ ರಿಸೋರ್ಸಸ್ಗೆ ಬಂದರೆ ದ ಪ್ರೈಮ್ ರಿಸೋರ್ಸ್ ಬಂದ್ಬಿಟ್ಟು ದ ಇಂಡಿಯನ್ ಎಕ್ಸ್ಪ್ರೆಸ್ ಇಲ್ಲ ದ ಹಿಂದೂ ಇಂಗ್ಲೀಷ್ ಚೆನ್ನಾಗಿ ಬರೋರಿಗೆ, ದ ಇಂಡಿಯನ್ ಎಕ್ಸ್ಪ್ರೆಸ್ ಇಂಗ್ಲೀಷ್ ಆವ್ರೇಜ್ ಇರೋರಿಗೆ, ನನ್ನಂಥವ್ರಿಗೆ, ಆಯ್ತಾ. ಜೊತೆಗೆ ಇದ್ರ ಜೊತೆಗೆ ವಿಷನ್ IAS ಇದೆ, ಇನ್ಸೈಟ್ಸ್ IAS ಇದೆ, ವಾಜಿರಾಮ್ ಇದೆ, ದೃಷ್ಟಿ IAS ಇದೆ. ಈ ಆ್ಯಪ್ಸ್ ನಿಮಗೆ ಆಂಡ್ರಾಯ್ಡ್ ಪ್ಲೇಸ್ಟೋರಲ್ಲಿ ಫ್ರೀ ಆಗಿ ಸಿಗುತ್ತೆ. ಯಾವುದು? ಇನ್ಸೈಟ್ಸ್ IAS ಇದೆ, ವಿಷನ್ IAS ಇದೆ, ದೃಷ್ಟಿ IAS ಇದೆ, ವಾಜಿರಾಮ್ ಇದೆ, ಇನ್ನೂ ತುಂಬ ಇದೆ, ಆಯ್ತಾ. ನೀವು ಒಂದು ಸಲ ಪೇಪರ್ನ ಓದಾದ್ಮೇಲೆ ಅಲ್ಲಿ ಹೋಗಿ ಅವ್ರದ್ದು ಕರೆಂಟ್ ಅಫೇರ್ಸ್ ಸೆಕ್ಷನ್ಗೆ ಹೋಗಿ ಅಲ್ಲವರು ಕೀ ಪಾಯಿಂಟ್ಸ್ನ ನೋಟ್ ಮಾಡಿ ಕೊಟ್ಟಿರ್ತಾರೆ. ಸೊ ದಟ್ ನೀವು ಇಲ್ಲಿ ಓದಿದ್ದನ್ನ ಅಲ್ಲಿ ನೋಡಿ ಯಾವ್ದಾದ್ರು ಆರ್ಟಿಕಲ್ಸ್ ಇಲ್ಲಿ ಮೆನ್ಷನ್ ಆಗಿದ್ರೆ ಆ ಆರ್ಟಿಕಲ್ ಡೀಟೇಲ್ ಏನು, ಅದು ಯಾಕೆ ನ್ಯೂಸಲ್ಲಿ ಇದೆ ಅಂತ ಅವ್ರು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಒಂದ್ಸಲ ಓದ್ಕೊಂಡ್ರೆ ಸಾಕು. ಆ್ಯಂಡ್ ಕರೆಂಟ್ ಅಫೇರ್ಸ್ಗೆ ನೋಟ್ಸ್ ಮಾಡಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಹಾನೆಸ್ಟ್ ಒಪಿನಿಯನ್, ಪ್ಲೀಸ್ ಕರೆಂಟ್ ಅಫೇರ್ಸ್ಗೆ ನೀವು ನೋಟ್ಸ್ ಮಾಡಬೇಡಿ. ಯಾಕಂದರೆ ವಿಷನ್ IAS ಅವ್ರದ್ದು PT 365 ಅಂತ ಸಿಗುತ್ತೆ. ನಮ್ಮ ಇನ್ಸೈಟ್ಸ್ IAS ಅವ್ರದ್ದು ಕೂಡ ವೀಕ್ಲಿ ಮ್ಯಾಗ್ಝಿನ್ಸ್, ಮಂತ್ಲಿ ಮ್ಯಾಗ್ಝಿನ್ಸ್ ಫ್ರೀ ಆಗಿ ಸಿಗುತ್ತೆ. ವಾಜಿರಾಮ್ ಅವ್ರದ್ದು ರಿಸೈಟಲ್ಸ್ ಅಂತ ಒಂದು ಎಡಿಷನ್ ಇದೆ, ಫ್ರೀ ಆಗಿ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ನೀವು ಕರೆಂಟ್ ಅಫೇರ್ಸ್ ಮೇಲೆ ನೋಟ್ಸ್ ಮಾಡೋದಕ್ಕಿಂತ ಇವತ್ತಿನ ನ್ಯೂಸ್ನ ನೀವು ಓದ್ತಾ ಹೋಗಿ. ಜಸ್ಟ್ ಮೇಕ್ ಅ ನ್ಯೂಸ್ ನೋಡ್ತಾ ಹೋಗಿ. ನೋಟ್ಸ್ ಅಲ್ಲ, ಬರೀ ನೋಟ್ ಮಾಡ್ಕೊಳ್ತಾ ಹೋಗಿ ಏನೇನು ನಡೀತಿದೆ ಅಂತ. ಹಳೆ ಮಂತ್ದು, ಪ್ರೀವಿಯಸ್ ಮಂತ್ದು ಮಂತ್ಲಿ ಮ್ಯಾಗ್ಝಿನ್ಸ್ ಸಿಗ್ತಾ ಹೋಗುತ್ತೆ. ನೀವು ಆ ಮ್ಯಾಗ್ಝಿನ್ನ ಓದ್ತಾ ಹೋಗಿ ಸಾಕು. ಆ ಮ್ಯಾಗ್ಝಿನ್ನ ರಿವೈಸ್ ಮಾಡಿ. ಕಲರ್ ಪ್ರಿಂಟ್ ಆದ್ರೂ ತಗೊಳ್ಳಿ, ಇಲ್ಲಾಂದ್ರೆ ಸಾಫ್ಟ್ ಕಾಪಿ ತಗೊಳ್ಳಿ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತಗೊಳ್ಳಿ, ಸಿಗತ್ತೆ ಅಮೆಝಾನಲ್ಲಿ. ಪ್ರೀವಿಯಸ್ ಮಂತ್ದು ಓದಿ ಅದನ್ನೇ ರಿವೈಸ್ ಮಾಡ್ತಾ ಇರಿ. ಈ ಮಂತಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಂಡಿರಿ. ಯಾಕಂದ್ರೆ ಹೇಳ್ದೆ ಅಲ್ವಾ, 5000 6000 ಹಾರ್ಸ್ನ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ, ಅದ್ರಲ್ಲಿ ಬರೀ 5-6 ಮಾರ್ಕ್ಸ್ ಬರುತ್ತೆ ಅಂದರೆ ಇಟ್ಸ್ ನಾಟ್ ವರ್ತ್ ಇಟ್. ಕರೆಂಟ್ ಅಫೇರ್ಸ್ನ ಯಾಕೆ ಅಷ್ಟು ಹೈಪ್ ಮಾಡಿದಾರೆ ನಂಗೆ ಗೊತ್ತಿಲ್ಲ. 85 ಕ್ವಶನ್ಸ್ ಏನಿದೆ ಪ್ರಿಲಿಮ್ಸಲ್ಲಿ, ಅದು ಸ್ಟ್ಯಾಟಿಕ್ ಪಾರ್ಟ್ ಮತ್ತು ಅಪ್ಲಿಕೇಶನ್ ಪಾರ್ಟಲ್ಲಿ ಬರುತ್ತೆ. ಅಪ್ಲಿಕೇಶನ್ ಅಂದರೆ ಏನು? ಒಂದು ಕ್ವಶನ್ ಅವರು ಅಪ್ಲೈ ಮಾಡೋ ಥರ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಡ್ತಾರೆ. ಆಪ್ಷನ್ 1 ಇಸ್ ಕರೆಕ್ಟ್, ಆಪ್ಷನ್ 1 2 ಇಸ್ ಕರೆಕ್ಟ್, ಆಪ್ಷನ್ 1 2 3 ಇಸ್ ಕರೆಕ್ಟಾಗಿ ಇದ್ರ ಮೇಲೆ ಗ್ರಿಪ್ ಇದ್ರೆ ಅದನ್ನು ಸ್ಕೋರ್ ಮಾಡ್ಬೋದು. ನೀವು 15 ಮಾರ್ಕ್ಸ್ಗೋಸ್ಕರ ಪ್ಲೀಸ್ 85 ಮಾರ್ಕ್ಸ್ನ ಇಗ್ನೋರ್ ಮಾಡಬೇಡಿ. ಆ್ಯಂಡ್ ಇವನ್ ಮೇನ್ಸಲ್ಲಿ ಕೂಡ ಹೇಳೋದಾದರೆ 20 ಕ್ವಶನ್ ಬರುತ್ತಲ್ವ GS ಅಲ್ಲಿ, 15 ಕ್ವಶನ್ಸ್ ಏನಿದೆ ಇಟ್ ವಿಲ್ ಕಮ್ ಇನ್ ಸ್ಟ್ಯಾಟಿಕ್ ಪಾರ್ಟ್. ಪಕ್ಕ ಹೇಳ್ತಾ ಇದ್ದಾನೆ, 15 ಕ್ವಶನ್ ಸ್ಟ್ಯಾಟಿಕ್ ಮೇಲೆ ಬರುತ್ತೆ. ಏನೋ ಒಂದು 5 ಕ್ವಶನ್ಸ್ ಮೇನ್ಸಲ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಬರಬಹುದು. ಓಕೆ, ಬಟ್ ಅಷ್ಟು ಟೈಮ್ ಇದೆ ನಿಮ್ಮ ಹತ್ರಲ್ಲಿ ಬರೆಯೋಷ್ಟು. 20 ಕ್ವಶನ್ನ ಬರೆಯೋಷ್ಟು ಸ್ಪೀಡ್ ನಿಮ್ಮ ಕೈಗೆ ಇರಲ್ಲ. ನೀವು 12-13 ಕ್ವಶನ್ ಬರೆಯೋಷ್ಟರಲ್ಲಿ ನಿಮ್ಮ ಕೈ ಬೆವರಕ್ಕೆ ಸ್ಟಾರ್ಟ್ ಆಗಿರುತ್ತೆ ಆ ಟೈಮಲ್ಲಿ. ಅರ್ಥ ಆಗ್ತಿದೆಯಾ? ಸೊ ನನ್ನ ಪ್ರಕಾರ UPSCನ ನೀವು ಕ್ಲಿಯರ್ ಮಾಡಬೇಕಂತ ಇದ್ದರೆ ಮೈ ಪರ್ಸ್ನಲ್ ಅಡ್ವೈಸ್, ಸ್ಟ್ಯಾಟಿಕ್ ಪಾರ್ಟ್ ಈಸ್ ದ ಮಸ್ಟ್. ಓಕೆ, ಆ್ಯಂಡ್ ಇನ್ನೊಂದು ಯಾವುದಪ್ಪ ಅದು, ಟೆಸ್ಟ್ ಸೀರೀಸ್ ಅನ್ನೋ ಒಂದು ಕ್ರೇಜ್ ಕೂಡ ನಿಮ್ಗಿರುತ್ತೆ. ಟೆಸ್ಟ್ ಸೀರೀಸ್ನ ನೀವು ತಗೋಬೇಕಂತ ಇದ್ರೆ ಫಸ್ಟ್ ಸ್ಟ್ಯಾಟಿಕ್ ಪೋರ್ಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ಟೆಸ್ಟ್ ಸೀರೀಸ್ಗೆ ನಾನು ರೆಫರ್ ಮಾಡುವಂಥ 2 ಬಿಗ್ ನೇಮ್ಸ್. ಒನ್ ಈಸ್ ಇನ್ಸೈಟ್ಸ್ IAS, ನಮ್ಮ ಬ್ಯಾಂಗ್ಳೂರ್ ಅವ್ರದ್ದೇ, ಸಖತ್ತಾಗಿದೆ, ನಾನು ನೋಡಿದ್ದೇನೆ. ಇನ್ಸೈಟ್ಸ್ IAS ಟೆಸ್ಟ್ ಸೀರೀಸ್ ಚೆನ್ನಾಗಿದೆ, ನನ್ನ ಫ್ರೆಂಡ್ ತೊಗೊಂಡಿದ್ರು, ಹೈಯೆಸ್ಟ್ ಪ್ರಿಫರ್ಡ್ ಅದೇ. ಅದಿಲ್ಲ ಅಂದರೆ ವಿಷನ್ IAS ಅವ್ರದ್ದು ಕೂಡ ಬರುತ್ತೆ ಟೆಸ್ಟ್ ಸೀರೀಸ್. ಇದೆರಡೂ ಬೇಡ ಅಂದರೆ ಫಾರಮ್ IAS ಅಂತ ಇನ್ನೊಂದಿದೆ. ಈ 3ರಲ್ಲಿ ಯಾವ್ದಾದ್ರು ಒಂದು ಟೆಸ್ಟ್ ಸೀರೀಸ್ನ ನೀವು ತಗೋಬೋದು. ಯಾವಾಗ? ಡಿಸೆಂಬರ್ ಟೈಮಲ್ಲಿ ನಿಮ್ದು ಕರೆಕ್ಟಾಗಿ ಕರೆಂಟ್ ಅಫೇರ್ಸ್ ಕೂಡ ಅಲ್ಲ, ಸ್ಟ್ಯಾಟಿಕ್ ಪಾರ್ಟ್ ಮುಗ್ದಿದ್ರೆ. ಆ್ಯಂಡ್ ಒಂದು ಪ್ರಾಬ್ಲಮ್ ಇದೆ, ನೀವು ಒಂದು ಸಲ ಓದಿ ಬಿಡೋಕ್ಕಾಗಲ್ಲ, ನೀವು ಪದೇ ರಿವೈಸ್ ಮಾಡ್ತಾ ಇರಬೇಕು. ಯಾಕಂದರೆ ನೀವು ಒಂದು ಸಲ ಓದಿ ಬಿಟ್ಬಿಟ್ರೆ ಇಷ್ಟು ನಿಮ್ಮ ಬುರುಡೆ ಒಳಗೆ ಹೋಗೋ ಅಷ್ಟರಲ್ಲಿ ಎಲ್ಲ ಗಾಳಿಯಲ್ಲಿ ತಿಳ್ಕೊಂಡು ಹೋಗಿರತ್ತೆ. ಅರ್ಥ ಆಗ್ತಿದೆಯಾ? ಸೊ ಕರೆಂಟ್ ಅಫೇರ್ಸ್ನ ಪ್ಲೀಸ್ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ, ಆಗಿದ್ದಾಗತ್ತೆ. ಬಟ್ ಸ್ಟ್ಯಾಟಿಕ್ ಪಾರ್ಟ್ ಮೇಲೆ ಗ್ರಿಪ್ ಇಟ್ಕೊಳ್ಳಿ. ಆಲ್ವೇಸ್ ಯುವರ್ ಫಸ್ಟ್ ಪ್ರಿಫರೆನ್ಸ್ ಶುಡ್ ಬಿ ಯುವರ್ ಫೌಂಡೇಶನ್. ಸೊ ಫೌಂಡೇಶನ್ ಬರೋದು NCERTಯಲ್ಲಿ, ಆಮೇಲೆ ಬಿಲ್ಡಿಂಗ್ ಎಪ್ಸೋದು ಈ ಎಕ್ಸ್ಟ್ರಾ ಬುಕ್ಸಲ್ಲಿ, ಅದಾದಮೇಲೆ ಗೋಡೆಗೆ ಪೇಂಟ್ ಹೊಡೆದಂಗೆ ಕರೆಂಟ್ ಅಫೇರ್ಸ್ನ ಮಾಡಬೇಕು. ಅದು ಬಿಟ್ಕೊಂಡು ಮೊದಲೇ ಪೇಂಟ್ ಬಾಕ್ಸ್ಗಳನ್ನ ತಗೊಬಂದು ಫುಲ್ ಬೈಗೆಲ್ಲ ಹಚ್ಕೊಂಡು ಆಮೇಲೆ ಫೌಂಡೇಶನ್ ಮತ್ತೆ ಬಿಲ್ಡಿಂಗ್ ಕಟ್ಕೊಂಡಿದ್ರೆ ಯೂಸ್ ಇಲ್ಲ. ಪೇಂಟ್ ಯಾವತ್ತಿದ್ಲು ಕೊನೆಗೆ ಬರಬೇಕು, ಫಸ್ಟ್ ಫೌಂಡೇಶನ್ ಬರಬೇಕು ಮನೆದು, ದಟ್ ಈಸ್ ಡೆಫಿನೆಟ್ಲಿ NCERT. ಸೆಕೆಂಡ್ ಬರೋದು ಯಾವುದಂದ್ರೆ ನಮ್ಮ ಸ್ಟ್ಯಾಂಡರ್ಡ್ ಬುಕ್ಸ್, ಗೋಡೆಗಳನ್ನ ಕಟ್ಟೋದು, ಪಿಲ್ಲರ್ಸ್ಗಳನ್ನ ಹಾಕೋದು, ಆಮೇಲೆ ನೀವು ಆರ್ಕಿಟೆಕ್ಟ್ನ ಕಳಿಸಿ ಡಿಸೈನ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ಲಾಸ್ಟ್ ಪ್ರಿಫರೆನ್ಸ್. ಇದಕ್ಕೆ ಪೇಪರ್ನು ಕೂಡ ಓದಿ ಇನ್ ಕೇಸ್ ಇಂಟ್ರೆಸ್ಟ್ ಇದ್ರೆ. ಪೇಪರ್ ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಅನಾಲಿಸಿಸ್ ಬರುತ್ತೆ, ಅದನ್ನಾದ್ರೂ ನೋಡಿ. ಬೈಜೂಸ್ ಅವ್ರದ್ದು ಬರುತ್ತೆ, ಎಲ್ಲರದ್ದು ಬರುತ್ತೆ. ನಾನು ದೀಪಕ್ ಯಾದವ್ ಎಜುಕೇಷನ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅವ್ರ ವಿಡಿಯೋಸ್ ನೋಡ್ತಿರ್ತಾನೆ. 2x ಸ್ಪೀಡ್ ಹಾಕೊಂಡು ಸುಮ್ಮನೆ ವಟ್ರಾಸಿ ನೋಡ್ತಿರ್ತಾನೆ. ಬಟ್ ಪ್ರೀವಿಯಸ್ ಮಂತ್ ಮ್ಯಾಕ್ಸಿನ ನಾನು ರಿವೈಸ್ ಮಾಡ್ತಾನೆ. ಅದ್ರ ಜೊತೆಗೆ
ಕುರುಕ್ಷೇತ್ರ ಅಂತ ಇದ್ರ ಜೊತೆಗೆ ಇನ್ನೊಂದು ಯಾವ್ದೋ ಬರುತ್ತಪ್ಪ, ಕುರುಕ್ಷೇತ್ರ ಮತ್ತೆ ಯೋಜನಾ ಅಂತ 2 ಗವರ್ನಮೆಂಟ್ ಆಫ್ ಇಂಡಿಯಾ ಪಬ್ಲಿಕೇಶನ್ಸ್ ಬರುತ್ತೆ. ಅದನ್ನ ಕೂಡ ಡೌನ್ಲೋಡ್ ಮಾಡ್ಕೊಂಡು ಓದಿ. ಗವರ್ನಮೆಂಟ್ ಹೊಸ ಸ್ಕೀಮ್ ಏನ್ ನಡೀತಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯೋಜನಾ, ಕುರುಕ್ಷೇತ್ರ ಅಂಡ್ ಪ್ರೀವಿಯಸ್ ಮಂತ್ದು ಕರೆಂಟ್ ಅಫೇರ್ಸ್ದು ಮ್ಯಾಗಝಿನ್ಸ್, ಮಂತ್ಲಿ ಮ್ಯಾಗಝಿನ್ಸ್ ಏನ್ ಬರುತ್ತೆ, ನೀವು ಇದನ್ನ, ನಾನು ನಿಜ ಹೇಳ್ತಾ ಇದ್ದಾನೆ, ನೀವು ಇದನ್ನ ಓದದೇ ಇದ್ರೂ ಕೂಡ, ಒಂದೇ ಒಂದು ನ್ಯೂಸ್ ಪೇಪರ್ನ ಓದದೇ ಇದ್ರೂ ಕೂಡ, ನೀವು ಪ್ರೀವಿಯಸ್ ಮಂತ್ ಮ್ಯಾಗಝಿನ್ಸ್ನ ರಿವೈಸ್ ಮಾಡ್ತಾ ಇದ್ರೆ ಇಟ್ ವಿಲ್ ಮೇಕಪ್ ಫಾರ್ ದ ಲಾಸ್. ಅದ ಲಾಸ್ನ ಮೇಕಪ್ ಮಾಡೇ ಮಾಡುತ್ತೆ. 100% ಆಗಿ ಹೇಳ್ತಾ ಇದ್ದಾನೆ, 100% ಹೇಳ್ತಾ ಇದ್ದಾನೆ. ನೀವು ಪ್ರೀವಿಯಸ್ ಮಂತ್ ಮ್ಯಾಗಝಿನ್ಸ್ನ ಕರೆಕ್ಟಾಗಿ ಓದ್ತಾ ಹೋದ್ರೆ ನೀವು 1 ಮಂತ್ ಹಿಂದೆ ಇರ್ತೀರಾ, ನೀವು 1 ತಿಂಗಳು ಹಿಂದೆ ಬಿದ್ದಿರ್ತೀರಾ, ಪರವಾಗಿಲ್ಲ. ಯಾಕಂದ್ರೆ UPSC ಈ ಮಂತ್ ಕ್ವಶನ್ಸ್ ಈ ಮಂತ್ ಅಲ್ಲೇ ಕೇಳಲ್ಲ ಅವ್ರು. ಆ ಥರ ಕೇಳಿದ್ರು ಕೂಡ 2 ಕ್ವಶನ್ ಬರ್ಬೋದು ಕರೆಂಟ್ ಅಫೇರ್ಸ್ ಅಲ್ಲಿ. ಅದಕ್ಕೋಸ್ಕರ ಡೋಂಟ್ ಸ್ಟ್ರೆಸ್ ಯುವರ್ ಸೆಲ್ಫ್. ಪೇಪರ್ ಈಸ್ ಆಲ್ವೇಸ್ ಫಾರ್ ಎಡಿಟೋರಿಯಲ್ಸ್. ಅದು ಯಾವಾಗ ಎಡಿಟೋರಿಯಲ್ ನೀವು ಓದೋದು ಇದನ್ನ ಅರ್ಥ ಮಾಡ್ಕೊಂಡ್ಮೇಲೆ ಮಾತ್ರ. ಇವತ್ತಿಗೂ ಕೂಡ ನಾನು ಎಕಾನಮಿ ಎಡಿಟೋರಿಯಲ್ ಬಂದ್ರೆ ಓದಲ್ಲ, ಯಾಕಂದ್ರೆ ನಂಗೆ ಸ್ಟ್ರಾಂಗ್ ಹೋಲ್ಡ್ ಇಲ್ಲ ಆ ಸಬ್ಜೆಕ್ಟ್ ಅಲ್ಲಿ, ಏನು ಅರ್ಥ ಆಗಲ್ಲ. ಬಟ್ ಬೇರೆ ಸಬ್ಜೆಕ್ಟ್ಸ್ ಮೇಲೆ ನಂಗೆ ಗ್ರಿಪ್ ಇದೆ. ಓಕೆ, ಇಲ್ಲೊಂದು ಬುಕ್ ಇದೆ, ಗವರ್ನೆನ್ಸ್ ಆಫ್ ಇಂಡಿಯಾ. ಪ್ಲೀಸ್ ಈ ಬುಕ್ನ ಬೈ ಮಾಡಬೇಡಿ, ನೋ ಯೂಸ್. ಇದನ್ನ ಬೈ ಮಾಡ್ಬೇಕಂತ ಇಲ್ಲ, ನನಗೇನೋ ತಲೆ ಕೆಟ್ಟು ಮಾಡಿದ್ದೆ. ಅಂಡ್ CSET ಬಂದ್ರೆ RS ಅಗರ್ವಾಲ್ ಅವ್ರದ್ದು ಬುಕ್ ಸಿಗತ್ತೆ. ಓಕೆ, RS ಅಗರ್ವಾಲ್ ಅವ್ರದ್ದು ಬುಕ್ ಇದೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಲಾಜಿಕಲ್ ರೀಸನಿಂಗ್. ಇದನ್ನ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲೂ ಮಾಡ್ಕೋಬಹುದು. ಲೈಕ್ CSET 2-3 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡಿ ಚೆಕ್ ಮಾಡಿ ನಿಮ್ಗೆ ಎಷ್ಟು ಬರುತ್ತೆ ಅಂತ. ಸರಿಯಾಗಿ ಬಂದ್ರೆ ಬಿಟ್ಬಿಡಿ. ಅಂಡ್ ಇದು ಮಾತ್ರ ಕಾಮಿಡಿ. ನನಗೆ ಕನ್ನಡ ಬರಲ್ಲ ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೆ ಅವಾಗ ಈ ಕಲ್ಯಾಣ ಅಂತ ಇದನ್ನ ತಗೊಬಂದಿದ್ದೆ. ಇದನ್ನೇನು ತಗೋಬೇಡಿ ನೀವು, ನಂಗೆ ಗೊತ್ತು ನಿಮ್ಗೆ ಕನ್ನಡ ಚೆನ್ನಾಗಿ ಬರುತ್ತೆ ಅಂತ. RS ಅಗರ್ವಾಲ್ ಫಾರ್ CSET. ಅಂಡ್ ದಿಸ್ ಇಸ್ ಆಲ್ ಫಾರ್ ಸ್ಟ್ಯಾಟಿಕ್ ಪಾರ್ಟ್. 85 ಕ್ವಶನ್ ಏನು ಬರುತ್ತೆ GS ಅಲ್ಲಿ. ಈ 15 ಮಾರ್ಕ್ಸ್ ನಿಮಗೆ ಬೇಕೇ ಬೇಕಂತ ಇದ್ರೆ ದ ಹಿಂದೂ, ದ ಇಂಡಿಯನ್ ಎಕ್ಸ್ಪ್ರೆಸ್ನ ಓದಿ, ದಿನ ರಿವೈಸ್ ಮಾಡಿ, ಪ್ರೀವಿಯಸ್ ಮಂತ್ ಮ್ಯಾಗಝಿನ್ಸ್ನ ಕೂಡ ಓದಿ, ಡೈಲಿ ದೃಷ್ಟಿ IASಗೆ ಅವ್ರ ಸೈಡ್ಗೆ ಇವ್ರ ಸೈಡ್ಗೆ ಹೋಗಿ ಕರೆಂಟ್ ಅಫೇರ್ಸ್ನ ಕವರ್ ಮಾಡಿ. ಇಷ್ಟೆಲ್ಲ ಮಾಡ್ಬೇಕಂತ ಇದ್ರೆ ಫಸ್ಟ್ ಇದನ್ನ ಕವರ್ ಮಾಡಿ. ಸೊ ದಿಸ್ ಇಸ್ ದ ಡೀಟೇಲ್ಡ್ ಬುಕ್ ಲಿಸ್ಟ್. ಇಷ್ಟನ್ನ ನೀವು ಕವರ್ ಮಾಡೋಕ್ಕೆ ಏನಿಲ್ಲ ಅಂದ್ರೂ ಕೂಡ 6ರಿಂದ 7 ತಿಂಗಳಾಗತ್ತೆ. ಆಪ್ಷನಲ್ನ ತೆಗೆದಾಕಿ ಇದನ್ನ ಮಾಡಕ್ ಕೂಡ 6 ಮಂತ್ಸ್ ಆಗುತ್ತೆ. ಪೇಷನ್ಸ್ ಅಲ್ಲಿ ಮಾಡಿ, ದಿನ ಸ್ವಲ್ಪ ಸ್ವಲ್ಪ ಓದಿ ರಿವೈಸ್ ಮಾಡಿ. ಒಂದೇ ದಿನದಲ್ಲಿ ಕೂತ್ಕೊಳ್ಳೋಕೆ ಆಗಲ್ಲ, ಆಯ್ತಾ? ನೀವು ನನ್ನ ಪಾಲಿಟಿ ವಿಡಿಯೋನ ನೋಡಿರ್ತೀರಾ, ನನ್ನ ಹಿಸ್ಟ್ರಿ ವಿಡಿಯೋನ ನೋಡಿರ್ತೀರಾ. ಆ 6 hours ವಿಡಿಯೋ ಮಾಡೋಕ್ಕೆ ಏನಿಲ್ಲ ಅಂದ್ರೂ ಕೂಡ ನಾನು ನನ್ನ ಲೈಫ್ದು 6 to 7 ಮಂತ್ಸ್ನ ಡೆಡಿಕೇಟ್ ಮಾಡಿದ್ದೆ ಸಬ್ಜೆಕ್ಟ್ ಮೇಲೆ. 6 ತಿಂಗಳು ಮೆತ್ತಿಗೆ ಸ್ವಲ್ಪ ಓದೇ ನಾನು ಅಷ್ಟು ನಾಲೆಜ್ನ ಗೇನ್ ಮಾಡಿದ್ದು. ನೀವಿವತ್ತು ಇಲ್ಲಿದ್ರೆ, ನೀವು ಸ್ಟಾರ್ಟಿಂಗ್ ಪಾಯಿಂಟಲ್ಲಿದ್ದರೆ, ಯಾರೋ ಒಬ್ಬ ನಿಮ್ಗಿಂತ 1 ವರ್ಷ ಮುಂಚೆ ಓಡ್ತಾ ಇರ್ತಾನೆ, 1 ವರ್ಷ ಮುಂಚೆನೇ ಓಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನ್ನ ನೋಡ್ಕೊಂಡು ಅವ್ನು ನನಗಿಂತ ಮುಂದೆ ಇದ್ದಾನೆ, ಪೇಪರ್ನ ಓದ್ತಾ ಇದ್ದಾನೆ, ಅವನಿಗೆ ಅರ್ಥ ಆಗ್ತಿದೆ, ನನಗೇನು ಆಗ್ತಿಲ್ಲ ಅಂತ ಅನ್ಕೋಬಾರ್ದು. ಯು ಆರ್ ಹಿಯರ್, ಸ್ಟಾರ್ಟ್ ಫ್ರಮ್ ಹಿಯರ್. ಡೋಂಟ್ ವಾಚ್ ಸಮನ್ ಹೂ ಹ್ಯಾಸ್ ಸ್ಟಾರ್ಟೆಡ್ ಬಿಫೋರ್. ಯಾಕಂದರೆ UPSC ಎಕ್ಸಾಮಲ್ಲಿ ಯಾರು ಮೊದಲು ಸ್ಟಾರ್ಟ್ ಮಾಡ್ತಿರೋ ಅದು ಮುಖ್ಯ ಆಗಲ್ಲ. ನಿಮಗೆ ಎಷ್ಟು ಅರ್ಥ ಆಗಿದೆ ಅದನ್ನು ನೀವು ಹೇಗೆ ತೋರಿಸ್ಕೊಂಡು ಕ್ಲಿಯರ್ ಮಾಡ್ಕೊಳ್ತಿರೋ ಅಂದೇ ಮುಖ್ಯ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ಆಲ್. ನನ್ನ ಬುಕ್ ಲಿಸ್ಟ್ ಇದು. ನಾನು ಮತ್ತೆ ಹೇಳ್ತಾ ಇದ್ದೇನೆ, ದಿಸ್ ಇಸ್ ಮೈ ಪ್ರಿಫರ್ಡ್ ಬುಕ್ ಲಿಸ್ಟ್. ನಿಮಗೆ ಬೇಕಿದ್ರೆ ಬುಕ್ ಲಿಸ್ಟ್ನ ಚೇಂಜ್ ಮಾಡ್ಕೊಳ್ಳಿ, ಸರಿನಾ? ಈ ವಿಡಿಯೋನ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ, ಅದಕ್ಕೆ ಮಾಡಿದ್ದೇನೆ. ಓಕೆ, ಚಲೋ, ಜೈ.